ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಾಗಲಿ ನನಸಿನೊಳಾಗಲಿ, ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀರಾಮನವಮಿಯ ಈ ಶುಭ ದಿನ ಶ್ರೀರಾಮಚಂದ್ರನನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರ ಪದತಲಕ್ಕೆ ಹಣೆ ಹಚ್ಚಿ, ನೆರೆದಿರುವ ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ರಾಮನನ್ನು ನೆನೆಯುವುದು ಅಂದರೆ ಆರಾಮ ಇರುವುದು ಅಂತ. ಅದು ಸಂಸ್ಕೃತದಲ್ಲಿ ಒಂದು ಪದಪ್ರಯೋಗ. ಹೋದನು ಅಂದರೆ ಗಚ್ಚತು ಅಂತ. ಇದು ನಾನೇ ನನ್ನ ಪಾಡಿಗೆ, ನನಗೆ ಸಂಸ್ಕೃತ ಬರದೇ ಇರೋದ್ರಲ್ಲಿ ಆ ಧಾಟಿಯಲ್ಲಿ ನಾನು ಅರ್ಥ ಮಾಡ್ಕೊಳ್ಳೋದು. ಅವನು ಹೋಗಿ ಎಲ್ಲ ಕೆಲಸ ಮುಗಿಸಿ ಬಂದರೆ ಆ ಗಚ್ಚತು ಅಂತ. ಹೋದರೆ ಗಚ್ಚತು, ಅವನ್ನೆಲ್ಲ ಮುಗಿಸಿ ಬಂದರೆ ಆಗಚ್ಚತು. ಹಾಗೆಯೇ ಅವನು ಭಗವಂತನಾಗಿ ಅವನ ಜೊತೆಗೆ ಭಕ್ತಿಯಿಂದ ನಾವು ಇರುವಾಗ ಅವನು ರಾಮ, ನಾವು ಭಕ್ತರು. ನಾವು ಅವನಂತೆ ಆಗುವಾಗ ಆರಾಮ. ಸೊ ಆರಾಮ ಆಗುವುದು ಉಂಟಲ್ಲ, ಅದು ಅವನು ಮಾಡಬಹುದಾದ ಅನುಗ್ರಹದಿಂದ ಉಂಟಾಗುವ ಒಂದು ಸ್ಥಿತಿ. ಈ ಕಾರಣದಿಂದ ರಾಮ ಬಹಳ ಅನೇಕರಿಗೆ ತುಂಬ ಪ್ರೀತಿಯ ಒಬ್ಬ ದೇವರು. ಸೊ ರಾಮ ರಾಮ ಅಂತ ಅನ್ನದವರು ಬಹಳ ಅಪರೂಪ. ಆಚೆಗೆ ಹೋದರೆ ಈಚೆಗೆ ಹೋದರೆ ರಾಮ ರಾಮ ಅನ್ನುವವರು. ಬರೇ ರಾಮನನ್ನು ನೆನೆದ ಶಬರಿಗೆ ಯಾವ ಮಟ್ಟಕ್ಕೆ ಮೋಕ್ಷ ಸಾಧ್ಯವಾಯಿತು. ರಾಮನನ್ನು ಬಂದು ಅವನ ಕಣ್ಣಿಗೆ ನೀನು ಕಾಣಿಸಿದ ನಂತರ ನಿನ್ನ ಶಾಪವೇ ಬಿಡುಗಡೆ ಆಗ್ತದೆ ಅಂದ ಅಹಲ್ಯೆಗೆ ಎಂಥ ಒಂದು ಸೌಭಾಗ್ಯ. ಅವನ ಅಲ್ಲಿ ಬಂದು ಅವನು ಆಶ್ರಮಕ್ಕೆ ಪದತಲ ಇಟ್ಟಾಗಲೇ ಸಂಭವಿಸಿಬಿಟ್ಟದ್ದು. ಇಂಥ ಅನೇಕ ವಿಶೇಷ ಅನುಭವಗಳ ಸಮಾಗಮ ಶ್ರೀರಾಮಚಂದ್ರ. ಅವನನ್ನು ಭಕ್ತಿಯಿಂದ ಇವತ್ತಿನ ಒಳ್ಳೆಯ ದಿನದಲ್ಲಿ ಸ್ಮರಿಸಿ, ಈ ಒಂದು ಶುಭಾವಸರದಲ್ಲಿ ರಾಯರ ಭಕ್ತರು, ರಾಯರಿಗೆ ರಾಮ ಅಂದರೆ ಪರಮ ಪ್ರಿಯ. ರಾಯರು ಕೊಂಡಾಡಿದ್ದೇ ರಾಮನನ್ನು. ಹಾಗಾಗಿ ರಾಯರ ಭಕ್ತರೊಬ್ಬರು ಇವತ್ತು ರಥ ಕೊಟ್ಟಿದ್ದಾರಂತೆ. ಹೆಸರು ಬೇಡ ಅಂತ ಹೇಳಿ ದೇವರಿಗೆ ಒಂದು ರಥೋತ್ಸವ ಮಾಡುವುದಕ್ಕೆ ಒಂದು ರಥ ನನ್ನ ಕಡೆಯಿಂದ ಅಂತ ಹೆಸರು ಹೇಳದೆ ದಾನ ಮಾಡುವವರು. ಅದು ಶಿಬಿಯ ದಾನ, ಅದು ಎಂಥ ಶ್ರೇಷ್ಠ ದಾನ ಎಲ್ಲ ನಿಮಗೆ ಇಷ್ಟು ದಿನ ಕೇಳಿದ್ರಲ್ಲಿ ಗೊತ್ತಿದೆ. ಅಂಥ ದೊಡ್ಡ ಮನಸ್ಸಿಗೂ ಕೂಡ ನಮಸ್ಕರಿಸಿ, ನಾವು ನಿನ್ನೆ ದಿನ ನೋಡಿದ ಕೆಲವು ಭಾಗಗಳನ್ನು ಪುನರವಲೋಕನ ಮಾಡುವುದಾದರೆ, ಒಂದು ಕಡೆ ನಾವು ಸ್ಪಷ್ಟವಾಗಿ ಗಮನಿಸಿದ್ದು ವಿರಾಟನ
ಗೋಗ್ರಹಣ ಪ್ರಸಂಗದಲ್ಲಿ ಹೇಗೆ ಏಕಮಾತ್ರ ವ್ಯಕ್ತಿಯಾಗಿ ಅರ್ಜುನ ಎಲ್ಲರನ್ನೂ ಸೋಲಿಸಿ ಅದನ್ನು ಸಾಧ್ಯವಾಗಿಸಿದ. ಹಾಗೆ ಸಾಧ್ಯವಾಗಿಸುವಾಗ ಅರ್ಜುನ ಮಾತ್ರ ಇದ್ದದ್ದು ನಮಗೆ ಕಾಣಿಸ್ತದೆ. ಆದರೆ ಅರ್ಜುನ ಮಾತ್ರ ಇರಲಿಲ್ಲ, ಅದು ಭಕ್ತಿಯಿಂದ ನಡೆಯಿತು, ಭಕ್ತಿಯ ಪ್ರಭಾವ ಅಂತ ಒಂದು ಮಾತಾಗಿ ನಾನು ನಿಮಗೆ ಹೇಳಿದ್ದೆ. ಯಾಕೆ ಅಂತಂದರೆ ಅವನು ಅಷ್ಟು ಆಯುಧಗಳನ್ನು ಅಸ್ತ್ರಗಳನ್ನು ಪಡೆದ ಬಳಿಕದ ಪ್ರಥಮ ಯುದ್ಧ ಅದು. ಒಂದು ವೇಳೆ ಆ ಪ್ರಥಮ ಯುದ್ಧದಲ್ಲಿ ಶ್ರೀಕೃಷ್ಣ ಇದ್ದಿದ್ದರೆ ಇದು ಅರ್ಜುನನದ್ದು ಸಾಮರ್ಥ್ಯ ಅಲ್ಲ, ಅದು ಶ್ರೀಕೃಷ್ಣನದ್ದು ಅಂತ ಕ್ರೆಡಿಟ್ ಆಚೆಗೆ ಹೋಗೋದು ಬೇಡ ಅಂತ ಅನ್ನುವ ಹಾಗೆ ಭಗವಂತ ದೂರ ಉಳಿದಿದ್ದಾನೆ ಅನ್ನಿಸ್ತದೆ. ಎಷ್ಟೋ ಸಂದರ್ಭಗಳಲ್ಲಿ ಭಗವಂತ ಭಕ್ತರಿಗೆ ಕ್ರೆಡಿಟ್ ಕೊಡುವ ಒಂದು ಬಹಳ ವಿಶೇಷ ಸ್ಥಿತಿಯನ್ನು ನಾವು ಹನುಮಂತನ ಸಂದರ್ಭದಲ್ಲೂ ನೋಡ್ತೇವೆ. ರಾಮಚಂದ್ರನ ಈ ದಿವಸ ರಾಮನವಮಿ ಆದ್ದರಿಂದ ನಾವು ನೆನೆಯಬಹುದಾದ ಒಂದು ಪ್ರಸಂಗ. ಎಲ್ಲ ಮುಗಿಸಿ ಪಟ್ಟಾಭಿಷೇಕಕ್ಕೆ ಬಂದ ರಾಮ ಪಟ್ಟಾಭಿಷಿಕ್ತನಾದ ಮೇಲೆ ಒಬ್ಬೊಬ್ಬರಿಗೆ ಅವತ್ತು ಆದ ಅಷ್ಟು ವಿಜಯಕ್ಕಾಗಿ ಒಂದೊಂದು ನೆನಪಿಗೆ ಏನೇನೋ ಕೊಡಬೇಕು ಅಂತ ಹೊರಟಾಗ ನಿಮಗೆ ಗೊತ್ತು, ಸೀತೆಗೆ ಹಾಕಿದ ಹಾರವನ್ನು ಸೀತೆ ಹೀಗೆ ಹಿಡಿದು ನೋಡಿದಾಗ ರಾಮನಿಗೆ ಅರ್ಥವಾಗಿ ನಿನಗೆ ಯಾರಿಗೆ ಬೇಕೋ ಅವರಿಗೆ ಕೊಡಬಹುದು ಅನ್ನುವ ಒಂದು ಮಾತನ್ನು ಅಥವಾ ಸೂಚನೆಯನ್ನು ಕಾಣಿಸಿದ ತಕ್ಷಣ ಅದನ್ನು ಎತ್ತಿ ಹಾಕಿದ್ದು ನೇರವಾಗಿ ಹನುಮಂತನ ಕೊರಳಿಗೆ. ಅಲ್ಲಿ ಒಂದು ವಿಶೇಷ ಏನು ಅಂದರೆ, ಗಂಡನ ಸಮ್ಮುಖದಲ್ಲಿ ಹೆಂಡತಿ ಒಬ್ಬಳು ಪರಪುರುಷನಿಗೆ ಹಾರ ಹಾಕುವುದು ಅಂದರೆ ಆ ಪರಪುರುಷನಲ್ಲ, ಸಾರ್ವಜನಿಕವಾಗಿ ಮಗ ಅಂತ ಅಪ್ಪ ಅಮ್ಮ ಒಪ್ಪಿಕೊಂಡ ಹಾಗೆ. ಅದು ಹನುಮಂತನಿಗೆ ಸೀತೆ ಮಗನ ಸ್ಥಾನ ಕೊಟ್ಟದ್ದನ್ನು ಹೌದು ಅಂತ ಅಂಕಿತ ಒಪ್ಪಿಕೊಂಡ ರಾಮನ ನಡೆ. ಹಾಗಾಗಿ ಭಕ್ತ ಒಬ್ಬ ಪುತ್ರನಾಗಿ ಬಿಡ್ತಾನೆ. ಆ ಪರಿಯ ಒಂದು ಸಮಾಗಮ. ಹಾಗೆ ಇಲ್ಲಿ ಅರ್ಜುನನ ಯಶಸ್ಸನ್ನು ಹೇಳದೇ ಇದ್ದರೆ ಅದು ಕೇವಲ ಕೃಷ್ಣನ ಯಶಸ್ಸು ಆಗಿಬಿಟ್ಟರೆ, ನಿಜವಾದ ಅರ್ಜುನನ ಸಾಮರ್ಥ್ಯ ಪ್ರಕಟ ಆಗದೇ ಇದ್ದರೆ ಅದು ಮುಂದಿನ ಯುದ್ಧ ಸಿದ್ಧತೆಗೆ ಸರಿಯಾದ ಪೀಠಿಕೆಯನ್ನು ನಿರ್ಮಾಣ ಮಾಡುವುದಿಲ್ಲ ಅನ್ನುವುದು ಖಚಿತವಿದ್ದ ಹಾಗೆ ಭಗವಂತ ತಾನು ಗೊತ್ತಿದ್ದೇ ಹಿಮ್ಮೆಟ್ಟಿದ್ದಾನೇನೋ ಅನ್ನುವ ಹಾಗೆ ಅವನಲ್ಲಿ ಪ್ರವೇಶನೇ ಮಾಡಿಲ್ಲ. ಇಂಥ ಬಹಳ ವಿಶೇಷವಾದ ಒಂದು ಪ್ರಸಂಗವನ್ನು ಗೋಗ್ರಹಣ ಪ್ರಸಂಗ ಅಂತ, ವಿರಾಟನ ಗೋಗ್ರಹಣ ಪ್ರಸಂಗ ಅಂತಲೇ ಬಹಳ ಪ್ರಚಲಿತವಾಗಿ ನಾನು ಈಗಾಗಲೇ ಹೇಳಿದ ಹಾಗೆ ಭಕ್ತರು ಪಾರಾಯಣ ಮಾಡುವ ಅದ್ಭುತವಾದ ಒಂದು ಭಾಗವಾಗಿ ನಮ್ಮ ಜೊತೆಗೆ ಇದೆ. ಅದಾದ ನಂತರ ನಾನು ಹೇಳಿದೆ, ನಿಮಗೆ ನಾನು ಹೇಳುವಾಗ ಒಂದು ಸಣ್ಣ ಅಪಾರ್ಥ ಆಗಿರಲಿಕ್ಕೆ ಸಾಕು. ಮೊದಲ ಸಿದ್ಧತೆ ಪಾಂಡವರೇ ಮಾಡಿದ್ದು ಈ ಬೇರೆ ಬೇರೆ ರಾಜರನ್ನು ಕರೆದು ಅಂತ. ಹಾಗಲ್ಲ. ಪ್ರಥಮದಲ್ಲೇ ನೀವು ಇನ್ನು ನೋಡಿ, ಅವರ ಅಜ್ಞಾತವಾಸದಿಂದ ಬಂದರೆ ಏನು ಮಾಡಬೇಕು? ಒಂದೋ ಅವರಿಗೆ ಅರ್ಧ ಪಾಲು ಕೊಡಬೇಕು, ಇಲ್ಲದೇ ಇದ್ದರೆ ಅವರಿಗೆ ಜೊತೆಗೆ ಯುದ್ಧಕ್ಕೆ ಸಿದ್ಧರಾಗಬೇಕು ಅನ್ನುವ ಮಾತನ್ನು ಇನ್ನೂ ವಿರಾಟನ ಗೋಗ್ರಹಣ ಪ್ರಸಂಗಕ್ಕೆ ಯುದ್ಧಕ್ಕೆ ಹೋಗುವ ಮೊದಲು ಸುಶರ್ಮನ ಯೋಚನೆಯನ್ನು ಹೇಳುವುದಕ್ಕೆ ಮೊದಲೇ ಕೃಪಾಚಾರ್ಯರು ಹೇಳಿಯಾಗಿದೆ. ನಾವು ರಾಜರಾಗಿ ಮೊದಲು ನಮ್ಮ ಸಾಮರ್ಥ್ಯ, ನಮ್ಮ ಪಕ್ಷ ಬಲಪಡಿಸ್ಕೊಳ್ಬೇಕು. ಯಾರನ್ನು ನೀವು ಆ ಪಕ್ಷಕ್ಕೆ ನಿಮ್ಮ ಪಕ್ಷಗಳಿಗೆ ರಾಜರನ್ನು ಕರೀಬಹುದು ಅಂತ ಯೋಚನೆ ಮಾಡಿಕೊಳ್ಳಿ. ಆ ಪ್ರಕಾರ ಯೋಚಿತರನ್ನು ನಿಮ್ಮ ಪಕ್ಷದೊಳಗೆ ನಿಲ್ಲಿಸಿಕೊಂಡು ಪಕ್ಷ ಸಂಘಟನೆ ಮಾಡಿ ಅಂತ ಅಲ್ಲಿಯೇ ಪ್ರಾರಂಭ ಆಗಿ ಅವರು ಆಗಲೇ ಶುರು ಮಾಡಿ ಆಗಿತ್ತು. ಆ ನಂತರ ಇವರು ಪಾಂಡವಾದಿಗಳು ಅಭಿಮನ್ಯುವಿನ ಮದುವೆಯ ನಂತರದಲ್ಲಿ ಈ ಕೆಲಸವನ್ನು ಪ್ರಾರಂಭ ಮಾಡಿದ್ದು. ಹಾಗಾಗಿ ಪ್ರಥಮದಲ್ಲಿ ಅವರೇ ಶುರು ಮಾಡಿದ್ದಾರೆ. ಅಜ್ಞಾತವಾಸ ಮುಗಿಸಿ ಬಂದರೆ ಏನು ಮಾಡೋದು, ಈಗಾಗಲೇ ಸ್ಟ್ರಾಟಜಿಕಲ್ಲಿ ಹೋಗೋಣ ಅಂತ ಕೃಪಾಚಾರ್ಯರ ಸೂಚನೆಯ ಪ್ರಕಾರ ಅದು ಕೌರವರಲ್ಲಿ ಆಗಲೇ ಆರಂಭ ಆಗಿತ್ತು. ಇನ್ನು
ಈ ಪಾಂಡವಾದಿಗಳನ್ನು ಮತ್ತು ಕೌರವರನ್ನು ಯಾರ್ಯಾರನ್ನು ಸೇರುವುದು ಅಂದಾಗ ನಾನು ನಿಮಗೆ ಹೇಳಿದೆ, ಶಲ್ಯ ಒಂದು ಕಡೆಯಿಂದ ಹೇಗೆ ದುರ್ಯೋಧನನ ಬಲೆಗೆ ಬಿದ್ದ ಅಂತ. ದುರ್ಯೋಧನನ ಬಲೆಗೆ ಬಿದ್ದ ಅನ್ನೋದು ನಿಮಗೆ ಖಚಿತವಾಗಿ ಓದುವಾಗ ಗೊತ್ತಾಗುತ್ತೆ. ಶಲ್ಯ ಪಾಂಡವರನ್ನು ಅಭಿನಂದಿಸಬೇಕು ಅಂತ ಬರುವ ಆ ದಾರಿಯಲ್ಲಿ ತುಂಬ ಸುಂದರವಾದ ಸಭೆಯ ಅಲಂಕಾರಗಳನ್ನು ಮಾಡಿದ ಸಭಾಂಗಣ ನಿರ್ಮಾಣ ಮಾಡಿ ಅದರೊಳಗೆ ಹೋಗಿ ಶಲ್ಯ ಒಳ್ಳೆ ತೃಪ್ತಿಯಾಗಿ ಭೋಜನ ಎಲ್ಲ ಸ್ವೀಕರಿಸಿ, ಇಷ್ಟು ಒಳ್ಳೆಯ ಭೋಜನ ಕೊಟ್ಟಿದ್ದಾರೆ ಇವರು ದಾರಿಯಲ್ಲಿ ಬರುವ ನಮಗೆ ಅಂತ ಪಾಂಡವರು ಅಂತ ತಿಳಿದು ಒಪ್ಪಿಕೊಂಡದ್ದು ಅಂತ ನಾನು ನಿಮಗೆ ಹೇಳಿದೆ. ಅಷ್ಟರಲ್ಲಿ ಅದು ದುರ್ಯೋಧನ ಬಂದು ಮಾತು ತೆಗೆದುಕೊಂಡಾಯಿತು. ಇದು ಒಂದು ಭಾಗವಾದರೆ, ಶಲ್ಯನ ವಿಷಯದಲ್ಲಿ ನಿನ್ನೆ ದಿನ ನಾನು ಶಲ್ಯ ಮತ್ತು ಯುಧಿಷ್ಠಿರನ ಮಾತುಕತೆಯಲ್ಲಿ ಇಂದ್ರ ಶಚಿಯರ ದುಃಖದ ಕಥೆ ಕೂಡ ಬಂತು ಅಂತ ಸಂಕ್ಷಿಪ್ತ 2 ವಾಕ್ಯದಲ್ಲಿ ಹೇಳಿದೆ. ಸಣ್ಣ ಪುಟ್ಟ ವ್ಯತ್ಯಾಸಗಳಿವೆ. ಈಗ ಶಚಿ ಮತ್ತು ಇಂದ್ರರಿಗೆ ದುಃಖ ಯಾಕಾಯಿತು ಅನ್ನುವುದು ನಿಮಗೆ ನಹುಷನ ಕಥೆಯಲ್ಲಿ ಗೊತ್ತಾಗಲ್ಲ. ನಾನು ಅಜಗರನ ಕಥೆ ಹೇಳುವಾಗ ನಹುಷ ಅಗಸ್ತ್ಯರ ಶಾಪದಿಂದ ಪತನ ಆದ, ಆಗ ಅವನಿಗೆ ಸರ್ಪ ಆಗುವಂಥ ಶಾಪ ಇತ್ತು, ಗೊತ್ತಿತ್ತು ನಿಮಗೆ. ಯಾಕೆ ನಹುಷನಿಗೆ ಆ ಶಾಪ ಅನ್ನೋದಕ್ಕೆ ಪೂರ್ವವಾಗಿ ನಿಮಗೆ ಗೊತ್ತು, ಅಲ್ಲಿ ಒಂದು ಕಾಲಕ್ಕೆ ವಿಶ್ವರೂಪ ಅನ್ನುವ ಒಬ್ಬ, ನಾನು ನಿಮಗೆ ಹೇಳಿದ ಅವನಿಗೆ ತ್ರಿಶಿರಸ್ ಅಂತ ಹೆಸರು ಅಂತ, ಅವನು ಒಂದು ಕಾಲಕ್ಕೆ ಇವರ ಇಂದ್ರನ ಜಾಗಕ್ಕೆ ಒಬ್ಬ ಬೃಹಸ್ಪತಿಯ ಗುರುವಿನ ಹಾಗೆ ಬಂದವನು ಅಂತ. ಇದು ಒಂದು ಕಥಾಭಾಗ. ಬೃಹಸ್ಪತಿಯ ಹಾಗೆ ಬಂದದ್ದಲ್ಲ, ತ್ರಿಶಿರಸ್ 3 ಮುಖಗಳಿಂದ ವೇದವನ್ನು ಮತ್ತೊಂದನ್ನು ತಿಳಿಯುವುದರಲ್ಲಿ, ದಿಕ್ಕುಗಳನ್ನು ವೇದಗಳನ್ನೆಲ್ಲ ತಿಳಿಯುವುದರಲ್ಲಿ ಬಹಳ ಬೆಳೀತಾ ಹೋದ ಹಾಗೆ ಅವನು ಇನ್ನೇನು ಇಂದ್ರನನ್ನು ಮೀರಿಸ್ತಾನೆ ಅನ್ನುವ ಕಾರಣಕ್ಕೆ ಇಂದ್ರ ಕೊಂದ ಅಂತ ಇಲ್ಲಿಯ ಕಥೆ. ಭಾಗವತದಲ್ಲಿ ಬರುವಾಗ ಅದು ಅವನು ಗುರುವಿನ ಸ್ಥಾನದಲ್ಲಿದ್ದು ಬೇರೆ ಒಬ್ಬ ತನ್ನ ತಾಯಿ ಅಸುರಳಿದ್ದವಳಿಗೆ ಹವಿಸ್ಸು ಕೊಟ್ಟದ್ದಕ್ಕೆ ಕೊಂದ ಅಂತ. ಈ ಥರದ ವ್ಯತ್ಯಾಸಗಳೆಲ್ಲ ಬರ್ತವೆ. ಈ ವ್ಯತ್ಯಾಸಗಳು ಬರುವುದನ್ನು ಮತ್ತು ಈ ಕಥೆಗಳು ಯಾಕೆ ನಡುವೆ ಈ ದೇವತೆಗಳ ಕಥೆ ಬರ್ತದೆ, ಕೇಳಲಿಕ್ಕೆ ಅಪರಿಚಿತ ಕಥೆಗಳು, ಅಂದರೆ ನಮ್ಮ ಲೋಕದ್ದಲ್ಲ. ಆಮೇಲೆ ಅರ್ಥ ಮಾಡಿಕೊಳ್ಳುವನ್ನ ಸ್ವಲ್ಪ ನಂಬಲಿಕ್ಕೆಲ್ಲ ಕಷ್ಟ ಆಗುವ ಹಾಗೆ. ಯಾಕಂದರೆ ಇಲ್ಲಿ ನೋಡಿ, ಇಲ್ಲಿ ಬರುವ ವೃತ್ರಾಸುರನನ್ನು ದಧೀಚಿಯ ಮೂಳೆಯಿಂದ ವಜ್ರಾಯುಧ ಮಾಡಿ ಕೊಲ್ಲೋದಿಲ್ಲ. ಅದು ಅಲ್ಲಿ ಭಾಗವತಕ್ಕಾಗುವಾಗ ಮತ್ತು ಬೇರೆ ಪುರಾಣಗಳಲ್ಲಿ ಆ ಥರದ ಕತೆ. ಮಹಾಭಾರತದಲ್ಲಿ ಇಲ್ಲಿ ಕೊಲ್ಲುವುದಕ್ಕೆ ಅವನೇ ಕೇಳಿಕೊಳ್ತಾನೆ ದೇವತೆಗಳ ಜೊತೆಗೆ. ಅವನು ಬಹಳ ಪ್ರಬಲ ಆದಾಗ ಅವನನ್ನು ಎಲ್ಲರೂ ಹೋಗಿ ನಮಗೆ ದಯವಿಟ್ಟು ನಮ್ಮನ್ನು ಅನುಗ್ರಹಿಸು, ನೀನು ಬಹಳ ಬಲಿಷ್ಠ ಆಗಿದೆಯಾ ಅಂತ ಕೇಳಿದಾಗ, ಹಾಗಾದರೆ ನನಗೆ ಅಸ್ತ್ರಶಸ್ತ್ರಗಳಿಂದ ಹಗಲು ರಾತ್ರಿಗಳಲ್ಲಿ ಹಸಿ ಅಥವಾ ಒಣ ಇರಬಾರ್ದು, ಅಂಥವುಗಳಲ್ಲಿ ಮಾತ್ರ ಮರಣ ಅಂತ. ಹಗಲು ರಾತ್ರಿಗಳಲ್ಲಿ ಮರಣ ಇರಬಾರ್ದು, ಹಸಿ ಅಥವಾ ಒಣ ಪದಾರ್ಥದಿಂದ ಕೊಲ್ಲಬಾರ್ದು, ಅಸ್ತ್ರಶಸ್ತ್ರದಿಂದ ಕೊಲ್ಲಬಾರ್ದು. ಆಗ ಇಂದ್ರ ಅವನನ್ನು ಸಮುದ್ರದ ನೊರೆಯಿಂದ ಕೊಂದ ಅಂತ ಬರುತ್ತೆ. ಅದು ಅಸ್ತ್ರಶಸ್ತ್ರವಲ್ಲ. ಆಮೇಲೆ ಹಗಲು ರಾತ್ರಿಯ ಮಧ್ಯದ ಅವಧಿ ತಗೊಳ್ತಾನೆ ಮುಸ್ಸಂಜೆ. ಆಮೇಲೆ ಅದು ಹಸಿಯೂ ಅಲ್ಲ ಒಣವೂ ಅಲ್ಲ, ಅದರಿಂದ ನೊರೆಯಿಂದ ಕೊಂದ. ಹಿಂಗೆ ನಂಬೋದು. ನಮುಚಿ ಅಂತ ಒಂದು ಕಡೆ ಅವನ ಹೆಸರು ಬರುತ್ತೆ, ವ್ರತ್ರ ಅಂತ ಒಂದು ಕಡೆ ಬರುತ್ತೆ. ನಮುಚಿಯೇ ಬೇರೆ, ಈ ವ್ರತ್ರಾಸುರನೇ ಬೇರೆ ಅಂತ ನಮಗೆ ಬೇರೆ ಬೇರೆ ಪುರಾಣ ಓದುವಾಗ ಗೊತ್ತಾಗುತ್ತೆ. ಈ ಥರದ ಕನ್ಫ್ಯೂಷನ್ಸನ್ನು ಯಾಕೆ ಉಂಟು ಮಾಡ್ತಾರೆ ಪುರಾಣಗಳಲ್ಲಿ? ಇಂಥ ಅನೇಕ ಕನ್ಫ್ಯೂಷನ್ಸ್, ಇಲ್ಲೊಂದು ಥರ ಹೇಳ್ತಾರೆ, ಅಲ್ಲೊಂದು ಥರ ಹೇಳ್ತಾರೆ. ನಾವು ಇದನ್ನು ಖಚಿತ ಅಂತ ಮಾಡೋದ್ರೊಳಗೆ ಅಲ್ಲೊಂದು ಬೇರೆಯೇ ಕಥೆ ಸೃಷ್ಟಿಯಾಗಿಬಿಟ್ಟಿರುತ್ತೆ. ಏನಕ್ಕೆ? ಆಮೇಲೆ ಇಡೀ ಬಹಳ ಬಿಗೂ ಕಥೆಯ ಸಂದರ್ಭ. ಈಗ ಯಾರ್ಯಾರನ್ನು ಯಾರ್ಯಾರ ಪಕ್ಷಕ್ಕೆ ತಗೊಳ್ಳೋದು ಅನ್ನುವ ಸ್ಥಿತಿಯಲ್ಲಿ ಎಲ್ಲರೂ ಇದ್ದಾರೆ. ನಮಗೂ ಕ್ಯೂರಿಯಾಸಿಟಿ ಇದೆ ಯಾರು ಯಾರ್ಯಾರ ಪಕ್ಷಕ್ಕೆ ಹೋದರು ಅಂತ. ಅಂಥ ಹೊತ್ತಿನಲ್ಲಿ ಈ ಕಥೆ ತಂದು ಬಿಡ್ತಾರೆ. ಯುಧಿಷ್ಠಿರನಿಗೆ ಈ ಬೋಧನೆಯನ್ನು ಶಲ್ಯರು ಮಾಡ್ತಾರೆ. ಅಲ್ಲಿ ಆ ನಮುಚಿಯನ್ನು ಕೊಂದ ನಂತರ ಅಥವಾ ವೃತ್ರನ ವಧೆ ಆದ ನಂತರ ಪುನಃ ಇವನು ಒಂದು ಥರ ಈ ತ್ವಷ್ಟೃವಿಗೆ ಹೆದರಿ, ಯಾಕೆ ತ್ವಷ್ಟೃವಿನ ಪುನೊಬ್ಬ ಮಗ ಅವ, ವೃತ್ರಾಸುರನ ತ್ವಷ್ಟೃವೆ ಅದು ಯಜ್ಞದಿಂದ ಹುಟ್ಟಿಸಿರ್ತಾನೆ. ಹೀಗಾಗಿ ತ್ವಷ್ಟೃವಿಗೆ ಹೆದರಿ ಇವನು ಅಡಿಗೆ ಕೂತ್ಕೊಳ್ತಾನೆ. ಒಂದು ಥರದ ಬ್ರಹ್ಮಹತ್ಯಾ ದೋಷವೂ ಕೂಡ ಇವನಲ್ಲಿ ಇರ್ತದೆ ಅಂತ ಹೇಳಿ ಅವನು ಅಡಿಗೆ ಕೂತ್ಕೊಳ್ತಾನೆ. ಅವನು ಅಡಿಗೆ ಕೂತ್ಕೊಂಡ ಸಂದರ್ಭದಲ್ಲಿ ನಹುಷನನ್ನು ದೇವತೆಗಳ ಅಧಿಪತ್ಯಕ್ಕೆ ಒಬ್ಬರು ಇಲ್ಲಾಗ್ತಾರೆ, ನೀನು ಅದರ ಅಧಿಪತಿ ಆಗು ಅಂತ ಹೇಳಿ ಆಗ ನಹುಷನನ್ನು ನೇಮಿಸಿದ್ದು. ಆಗ ಅವನಿಗೆ ಸಕಲ ದೇವತೆಗಳು ಅವನಲ್ಲಿ ಹೋಗಿ ವಾಸನಿತ್ತು ಅವನನ್ನು ನಡೆಸುವ ಶಕ್ತಿ ಆಗ್ತಾರೆ. ಅಂಥ ಹೊತ್ತಿನಲ್ಲಿ ನಹುಷ
ಏನು ಅಪೇಕ್ಷೆ ಪಡ್ತಾನೆ ಅಂದರೆ ಇಂದ್ರ ಪದವಿ ಸಿಕ್ಕಿದೆ, ಇಂದ್ರನ ಎಲ್ಲವೂ ಸಿಕ್ಕಿದೆ ನನಗೆ, ಇಂದ್ರನ ಹೆಂಡತಿ ಯಾಕೆ ಸಿಗೋದಿಲ್ಲ? ಇದು ಅವನ ಪ್ರಶ್ನೆ. ಶಚಿ ನನ್ನವಳಾಗಬೇಕಲ್ಲ ಅಂತ. ದುರಾತ್ಮರು ಬೇರೆ ಬೇರೆ ರೀತಿ ಯೋಚನೆ ಮಾಡ್ತಾರೆ. ತುಂಬ ದೊಡ್ಡ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಒಬ್ಬಳು 20 ವರ್ಷ ಗ್ಯಾಪ್, ದೊಡ್ಡ ಅಕ್ಕನಿಗೂ ಚಿಕ್ಕ ತಂಗಿಗೂ. ದೊಡ್ಡ ಅಕ್ಕನಿಗೆ ಮದುವೆ ಆಗಿದೆ, ಗಂಡ ಇದ್ದಾರೆ, ಭಾವ. ಈ ಚಿಕ್ಕ ಮಗಳು ಅಥವಾ ಕೊನೆಯ ತಂಗಿ ಈಗಿನ್ನೂ SSLCಯೋ ಅಥವಾ ಆ ವಯಸ್ಸು. ದೊಡ್ಡ ಅಕ್ಕ ಏನು ಮಾಡಿದ್ಲು, ಸಣ್ಣ ತಂಗಿನ ತನ್ನ ಮನೇಲಿ ಓದಿಸ್ಲಿಕ್ಕೆ ಇಟ್ಕೊಂಡ್ಲು. ಅಕ್ಕನ ಗಂಡ ಏನು ಮಾಡಿದ, ಒಂದು ದಿನ ಈ ತಂಗಿ ಹತ್ರ ಹೋದ. ಅವಳು ಚಿಟ್ನೆ ಚೀರಿ ಅಕ್ಕನ ಹತ್ರ ಹೋದ್ಲು. ಗಂಡನು ಆಗ ಏನು, ಅಮ್ಮನ ತಂಗಿ ಚಿಕ್ಕಮ್ಮ ಆಗುವುದು ಹೌದಾದ್ರೆ ಹೆಂಡತಿಯ ತಂಗಿ ಚಿಕ್ಕ ಹೆಂಡತಿ ಯಾಕಾಗೋದಿಲ್ಲ ಅಂತ. ಹೇಗಿದೆ ಅಂದರೆ ದುರಾತ್ಮರ ಯೋಚನೆಗೆ ಭಾರೀ ಸಮರ್ಥನೆಗಳೆಲ್ಲ ಇರ್ತವೆ. ಇದು ನಡೆದದ್ದನ್ನು ನಾನು ನಿಮಗೆ ಹೇಳಿದ್ದು. ಈ ಥರದ ಕಾನೂನು ಇಲ್ಲಿ ಶಚಿಯ ಜೊತೆಗೆ ನಹುಷನದ್ದು. ಅರೆ, ನನಗೆ ಇಂದ್ರನ ಸಿಂಹಾಸನ ಕೊಟ್ಟಿದ್ದೀರಿ, ಇಂದ್ರನ ಹೆಂಡ್ತೀನಿ ಯಾಕೆ ಕೊಡಲ್ಲ? ಶಚಿ ಮಹಾಪತಿವ್ರತೆ ದೇವತೆಗಳಲ್ಲಿ. ಅವಳು ತನ್ನನ್ನು ಪಾರು ಮಾಡುವಂಥ ಬೃಹಸ್ಪತಿ ಹತ್ರ ರಕ್ಷಣೆಗೆ ಹೋಗ್ತಾಳೆ. ಬೃಹಸ್ಪತಿಗಳು ಹೇಳ್ತಾರೆ, ನೀನು ನನ್ನ ಜೊತೆಗೆ ಇರು, ನಿನಗೇನೂ ಆಗದ ಹಾಗೆ ನಾನು ನೋಡ್ಕೊಳ್ತೇನೆ. ಆದರೆ ಇವನ ಮೊದಲೇ ಆಧಿಪತ್ಯದ ದೊರೆ, ದೇವತೆಗಳು ಕೂಡ ಇವನಲ್ಲಿ ಹೋಗಿ ನೆಲೆ ನಿಂತದ್ರಿಂದ ಬಲ, ಇವನು ಬಹಳ ಜೋರಾಗಿ ತನ್ನ ಬಲ ಪ್ರದರ್ಶನ ಮಾಡಿ ಹೇಗಾದರೂ ಶಚಿಯನ್ನು ಇಂಥ ದಿನದೊಳಗೆ ತರಬೇಕು ಅಂತ ಘೋಷಣೆ ಮಾಡಿದಾಗ ಬೃಹಸ್ಪತಿಗಳು, ನೀನು ಹೋಗಿ ಅವನನ್ನು ಸಮಾಧಾನಪಡಿಸಿ ಕಾಲಾವಕಾಶ ತಗೊಂಡು ಬಾ, ಅಷ್ಟರೊಳಗೆ ನಾವೇನಾದ್ರು ಮಾಡೋಣ. ಹೀಗೆ ಬಂದು ಕಾಲಾವಕಾಶ ಕೇಳಲಾಗಿ ಇವ್ರಿಗೆ ಇಂದ್ರ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಇಂದ್ರ ಬರುವವರೆಗೆ ಒಂದು ವೇಳೆ ಅವನು ಎಷ್ಟೋ ಕೆಲವು ಸಮಯ ಕೊಡು, ಅಷ್ಟರೊಳಗೆ ಇಂದ್ರ ಬರದಿದ್ರೆ ನಾನು ನನ್ನ ಪಾತಿವ್ರತ್ಯದ ದೃಷ್ಟಿಯಿಂದ ಅವನಿಗೆ ಸಮರ್ಪಿಸಿಕೊಂಡವಳು, ಅವನಿಲ್ಲ ಅಂತ ನನಗೆ ಖಚಿತವಾದ ಮೇಲೆ ನಾನು ಬಂದು ನಿನಗೆ ಸಮರ್ಪಿಸ್ತೇನೆ. ಈಗ ಅವನು ಬರಬೇಕು, ಇಲ್ಲದ್ರೆ ಇವಳ ಪ್ರಾಣ ಹೋಗುತ್ತೆ. ಹಾಗಂತ ಇಂದ್ರ ಎಲ್ಲಿದ್ದಾನೆ ಗೊತ್ತಿಲ್ಲ. ಕಡೆ ಹುಡುಕಾಟದ ಕಟ್ಟು ಕಡೆಗೆ ಅವನು ತಾವರೆಯ ಒಂದು ದಂಟಿನ ಒಳಗೆ ಹೋಗಿ ಸೂಕ್ಷ್ಮವಾಗಿ ಅಡಗಿ ಕೂತಿದ್ದ ಅಂತ ಕಥೆ. ಆಗ ಅಗ್ನಿಯನ್ನು ಕರೆದು ಅಗ್ನಿಯ ಮುಖಾಂತರ ಒಲಿಸಬೇಕು ಅಂತ ಪ್ರಯತ್ನಿಸಿ, ಅದಕ್ಕೆ ಮೊದಲು ಅದು ತಾವರೆಯ ಒಳಗೆ ಇದ್ದದ್ದನ್ನು ಹೇಳಿದ್ಯಾರು, ಶಚಿ ನಿಶಾದೇವಿಯನ್ನು ಪ್ರಾರ್ಥಿಸಿ, ನಿಶಾದೇವಿ ಅವಳನ್ನು ಕರ್ಕೊಂಡು ಹೋಗಿ ಅಲ್ಲಿ ತಾವರೆ ದಳದ ಒಳಗೆ ಹೋಗಿ ಇಂದ್ರನ ಹತ್ರ ಕೇಳಲಾಗಿ, ಇಂದ್ರ ಒಂದೇ ಮಾತು ಹೇಳ್ತಾನೆ, ಈಗ ನನ್ನನ್ನು ನೀನು ಕರೆದ್ರೆ ಅವನು ಭಯಂಕರ ಬಲಿಷ್ಠ ಇದ್ದಾನೆ, ಅವನು ನನ್ನನ್ನು ಕೂಡ ನಾಶ ಮಾಡ್ತಾನೆ. ಮೊದಲು ಅವನ ಬಲಿಷ್ಠ ಸಾಧ್ಯತೆಗಳನ್ನು ಕಡಿಮೆ ಮಾಡುವಂಥದ್ದೇನಾದರೂ ಋಷಿಗಳಿಂದ ಮಾಡಿಸು. ಏನು ಮಾಡಿಸ್ಬೇಕು, ನೀನು ಅಡ್ಡ ಪಲ್ಲಕ್ಕಿಯಲ್ಲಿ ಅವನದೊಂದು ಮೆರವಣಿಗೆ ಮಾಡಿಸು, ಋಷಿಗಳು ಅದರಲ್ಲಿ ಕೂತ್ಕೊಳ್ಳೋ ಹಾಗೆ ಮಾಡಿಸು, ಋಷಿಗಳು ಹೊತ್ಕೊಳ್ಳೋ ಹಾಗೆ ಮಾಡಿಸು. ಋಷಿಗಳಿಂದ ಹೊತ್ತ ಅಡ್ಡ ಪಲ್ಲಕ್ಕಿ ಮೆರವಣಿಗೆ ಮಾಡಿದಾಗ ಆಗಬೇಕಾದ ಅನಾಹುತ ಆಗುತ್ತೆ, ಆಗ ನಾನು ಬರ್ತೇನೆ. ಈಗ ನೋಡಿ, ಇಲ್ಲಿ ಹೀಗೆ ಕಥೆಯ ವಿವರ, ಇಲ್ಲಿ ಹೀಗೆ. ಆದರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಬರ್ತದೆ ಅಂದೆ ಅಲ್ಲ. ಇಲ್ಲಿ ತಾವರೆಯ ದಂಟಿನ ಒಳಗೆ ಹೋಗಿ ಕೂತದ್ದು ಅಂತಲೂ ಹೇಳಿದೆ ನಾನು. ಒಂದು ಕ್ಷಣ ನಿಮ್ಮ ಯಾವುದೋ ಒಂದು ಆಂತರಂಗಿಕ ಅನೇಕ ಪ್ರಶ್ನೆಗಳಿಗೆ, ಈ ಥರದ ನಿಗೂಢ ಕಥೆಗಳಿವೆ ಅಲ್ಲ, ಇವೊಂಥರ ರಹಸ್ಯಗಳು. ಇವು ನಿಮ್ಮ ನಾರ್ಮಲ್ ರೀಡಿಂಗಿಗೆ ಖಂಡಿತ ಅರ್ಥವಾಗುವ ಮತ್ತು ಅರ್ಥ ಆದ ಕೂಡಲೇ ಹೀಗೆ ಅರ್ಥ ಅಂತ ವಿವರಿಸಲಿಕ್ಕಾಗದ ಏನೂ ಒಳಗುಟ್ಟು ಇರುವ ಕಥೆಗಳು. ನಮ್ಮ ಒಳಗೆ ಇರುವ ರಹಸ್ಯಗಳಿಗೆ ನಾನು ಇದನ್ನು ನಿಮಗೆ ಹೇಗೆ ಹೇಳೋದು ಗೊತ್ತಿಲ್ಲ. ನಮಗೆ ಗೊತ್ತಾಗದ ಎಷ್ಟೋ ರಹಸ್ಯಗಳಿಗೆ ಅದು ಎಂಥದೋ ಫ್ಲ್ಯಾಶಸ್ ಬರುವ ಹಾಗಾಗುತ್ತೆ ಇಂಥವುಗಳನ್ನು ಓದುವಾಗ. ಆ ಕಾರಣಕ್ಕಾಗಿ ಕೊಡ್ತಾರೆ ಅಂತ ನನಗೆ ಕಾಣಿಸೋದು. ಘನ ವಿಷಯ ಇರುವಾಗ ಇಂಥ ಕಥೆಗಳ ಮೂಲಕ ನಮ್ಮ ಒಳಗಿನ ಯಾವುದೋ ಒಂದು ಕಾನ್ಫ್ಲಿಕ್ಟ್, ನಮ್ಮ ಒಳಗಿನ ಯಾವುದೋ ಅರ್ಥ ಆಗಲಿಕ್ಕೆ ಆಗದ ಆಂತರ್ಯದ ಭಗವಂತನ ಚಿಂತನೆ ಮತ್ತು ಅವನ ಜೊತೆಗಿನ ನಮ್ಮ ಅಧ್ಯಾತ್ಮ ಪಥದ ಯಾವುದೋ ನಡೆಗೆ ಕೆಲವು ಬೆಳಕಿನ ಹಾಗೆ ಫ್ಲ್ಯಾಶಸ್ ಆಗ್ತವೆ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಹೇಗಾಗ್ತದೆ ಅದು ನಿಮ್ಮ ಮತ್ತು ನಮ್ಮ ಸ್ಪಂದನ, ಅದಕ್ಕೆ ನಾವು ಅದನ್ನು ನಮಗೆ ಕೊಟ್ಕೊಳ್ಳುವ ರೀತಿ. ನಾವು ಇದು ಬುರುಡೆ, ಇದರಲ್ಲಿ ಏನಿದೆ ಅಂದರೆ ಹಾಗಾಗಲಿಕ್ಕಿಲ್ಲ.
ಇದು ಯಾಕೆ ಹೇಳಿದರು, ಇದೇನಿದು ಇಂದ್ರ ಅಡಗಿ ಕೂತ್ಕೊಳ್ಳೋದು ಅಂದರೆ, ಅದೇನು ತಾವರೆ ದಂಟು, ಏನು ಶಚಿಯ ಸಮಸ್ಯೆ, ಏನು ಇದರೆಲ್ಲ ಮೂಲಕ ಏನನ್ನು ನಮಗೆ ಹೇಳ್ತಿದ್ದಾರೆ ಅನ್ನುವ ಒಂದು ಸಂವೇದನೆ ನಿಮ್ಮೊಳಗುಂಟಾದರೆ, ಅದಕ್ಕೇ ನೀವು ನೋಡಿ ಎಲ್ಲ ದೊಡ್ಡ ದೊಡ್ಡ ಅದ್ಭುತ ಕಥೆಗಳು ಮಹಾ ಕಾನ್ಫ್ಲಿಕ್ಟಿನ ಸಮಯದಲ್ಲೇ ಹೇಳ್ತಾರೆ ಋಷಿಗಳು. ಏನನ್ನೋ ನಮಗೆ ಒಂದು ದೇವತೆಗಳ ಮೂಲಕ ಇನ್ಸೈಟನ್ನು ಕೊಟ್ಟು ನಮಗೆ ಕಾಣಲಾಗದ ಮುಂದಿನ ಪಥಕ್ಕೆ ದಾರಿ ಮಾಡುವ ಉದ್ದೇಶಗಳಂತೂ ಈ ಕಥೆಗಳಲ್ಲಿ ಸ್ಪಷ್ಟವಾಗಿ ಇದೆ. ಇದು ನಾನು ನನಗೆ ಕಂಡ ಅನುಭವದಿಂದ ನಿಮಗೆ ಹೇಳು. ಇಂಥದ್ದೊಂದು ವಿಶೇಷ ರಹಸ್ಯದ ಹಾಗೆ ಇರುವ ಈ ಒಂದು ಕಾರಣಕ್ಕಾಗಿ ಮತ್ತೆ ನೋಡಿ ಇಲ್ಲಿ ಬರುವಾಗ ಈ ಒಂದು ಯೋಚನೆಯನ್ನು ಸೂಚಿಸಿದ್ದು ಇಂದ್ರ, ನೀವು ಪಲ್ಲಕ್ಕಿಯಲ್ಲಿ ಋಷಿಗಳಿಂದ ಹೊತ್ತುಕೊಂಡು ಹೋಗುವಾಗ ಮಾಡಿ ಅಂತ. ಇನ್ನೊಂದು ಕಡೆ ಈ ಸೂಚನೆಯನ್ನು ಕೊಡೋದು ಬೃಹಸ್ಪತಿಗಳು ಶಚಿಗೆ, ನೀನು ಹೀಗೆ ಹೇಳು ಅಂತ. ಮತ್ತೊಂದು ಕಡೆ ಈಗ ಇನ್ನು ಅನುಶಾಸನ ಪರ್ವದಲ್ಲಿ ಮಹಾಭಾರತದಲ್ಲಿ ಇನ್ನೊಂದು ಕಡೆ ಕಥೆ ಬರುತ್ತೆ. ಈ ಐಡಿಯಾ ಕೊಡೋದು ಭೃಗು ಮಹರ್ಷಿಗಳು. ಭೃಗು ಮಹರ್ಷಿಗಳು ಅಗಸ್ತ್ಯರ ಒಳಗೆ ಅಂತರ್ಗತರಾಗಿ ಶಪಿಸ್ತಾರೆ. ಯಾಕೆಂದರೆ ಅವನ ಮುಂದೆ ಓಪನ್ ಆಗಿ ಶಪಿಸ್ಲಿಕ್ಕೆ ಭಯ, ಅವನು ಏನು ಮಾಡಬಹುದು ಅಂತ. ಈ ಥರ ತುಂಬ ಭಿನ್ನ ಭಿನ್ನ ಇದೆ ಯಾಕೆ ಅಂತ ಯೋಚನೆ ಮಾಡಿ. ಇದು ನಮ್ಮನ್ನು ಒಂದು ಭಗವದ್ ರಹಸ್ಯದ ಸುತ್ತ ಬೇರೆ ಬೇರೆ ಅನಗತ್ಯ ಗೊಂದಲ ಹುಟ್ಟಿಸಿ ಬಲೆಗಳ ಒಳಗೆ ಹಾಕಿ ನೀವೆಷ್ಟು ದಾಟ್ತೀರಿ, ಒಂದು ವಿಚಿತ್ರವಾದ ಸಂವೇದನೆಯನ್ನು ನಿಮಗೆ ಇದು ಉಂಟು ಮಾಡ್ತದೆ, ಅಷ್ಟಂತೂ ನಾನು ಹೇಳಬಲ್ಲೆ. ಹೀಗೆ ಆ ಕಾರಣಕ್ಕಾಗಿ ಶಚಿಗೆ ಮತ್ತು ಇಂದ್ರನಿಗೆ ಸಫರಿಂಗ್ ಬಂತು. ಮುಂದೆ ನಿಮಗೆ ಕಥೆ ಗೊತ್ತಿದೆ. ಅಗಸ್ತ್ಯರನ್ನು ಅವನು ಕಾಲಿನಿಂದ ಸ್ಪರ್ಶ ಮಾಡಿದ ಅಥವಾ ತುಳಿದ. ಮೊದಲು ಅವರ ಚರ್ಚೆ ಪ್ರಾರಂಭ ಆಗುವುದು ಎಲ್ಲದಕ್ಕೂ ವೇದ ಪ್ರಮಾಣ ಅಂತ ಋಷಿಗಳು ಹೇಳ್ತಾರೆ. ವೇದ ಪ್ರಮಾಣವಲ್ಲ, ವೇದ ಇಲ್ಲದಿದ್ದರೆ ಬದುಕಿಲ್ವಾ ಅಂತ ಅವನು ವಾದ ಮಾಡ್ತಾನೆ. ಅದು ಒಂದು ಕಾರಣ. ಎರಡನೆಯದ್ದು ತುಳಿತಾನೆ. ಎರಡು ಕಾರಣಗಳಿಗಾಗಿ ಚ್ಯುತನಾದ ಅಂತ. ಅಲ್ಲಿಂದ ನಂತರ ಅವನು ಹೆಬ್ಬಾವಾದದ್ದು ಅದೆಲ್ಲ ನಿಮಗೆ ಗೊತ್ತು. ಈ ಕಡೆಯಿಂದ ಆಗ ಅಗ್ನಿ ಹೋಗಿ ನೀರಿನ ಒಳಗಿಂದ ಇಂದ್ರನನ್ನು ಕರ್ಕೊಂಡು ಬರ್ಬೇಕು. ಮತ್ತೆ ನೋಡಿ ಮತ್ತೊಂದು ಭಾರಿ ವಿಶೇಷ ಸಂಗತಿ ಅದು. ಅಗ್ನಿಯನ್ನು ಬೃಹಸ್ಪತಿಗಳು ಒಲಿಸಿ ಅವ ನೀರಿನ ಒಳಗಿನ ತಾವರೆ ದಂಟಲ್ಲಿದ್ದಾನೆ, ತಗೊಂಡು ಬಾ ಅಂತ. ಭಾರಿ ಚೆನ್ನಾಗಿದೆ. ಅಗ್ನಿ ಹೇಳ್ತಾನೆ, ನೀರಿನೊಳಗೆ ನಾನು ಹೇಗೆ ಹೋಗೋದು, ನಾನು ಇಲ್ಲ ಹೋಗ್ತೀನಲ್ಲ ಅಂತ. ಸ್ವಲ್ಪ ಯೋಚನೆ ಮಾಡಿ ಇದರ ಹಿಂದೆ ಏನಿದೆ ಅಂತ. ನನಗೆ ಇಂಥದ್ದೇ ಭಾಳ ಫ್ಲ್ಯಾಶಸ್ ಅಂತ ನಾನು ಅದನ್ನೇ ಹೇಳ್ತಾ ಇರೋದು. ನಮಗೊಂದು ಭಾರಿ ಯಾವುದೋ ಹೊಸದನ್ನು ಒಂದು ಥರ ಸ್ಪಾರ್ಕ್ ಮಾಡ್ತವೆ ಇವುಗಳೆಲ್ಲ. ಅವನು ಹೇಳ್ತಾನೆ, ನೀನು ನೀರಿನ ಒಳಗೆ ಇರುತ್ತಿ ಮತ್ತು ಶಾಂತವಾಗಿ ಇದ್ದಿ, ಜಲದೊಳಗಿರ್ದ ಕಿಚ್ಚಿನಂತೆ. ಇದು ನಿಮಗೆ H2O ಕೂಡ ಅದೇ ಕಾಂಬಿನೇಷನ್ ಅಲ್ವಾ. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗದೆ ನೀರಿಲ್ಲ ಅಂತ. ಹೈಡ್ರೋಜನ್ ಅಂದರೆ ಏನು ಮತ್ತೆ? ಸೊ ನೀನು ನೀರಿನ ಒಳಗಿರ್ತಿ, ಕಾಣಿಸದೇ ಇರಬಹುದು. ನೀನು ಹೋಗು, ನೀನು ಶಾಂತವಾದರೂ ಅದರೊಳಗಿರ್ತಿ, ಆದ್ದರಿಂದ ನಿನಗೆ ಹೋಗಲಿಕ್ಕೆ ಬರ್ತದೆ. ಹಾಗೆ ಬೃಹಸ್ಪತಿಗಳು ಹೇಳಿದ ಬಳಿಕ ಅವನು ನೀರಿಗಿಳಿದ. ಏನೇನೋ ಎಲ್ಲ ಇದೆ, ದಯವಿಟ್ಟು ಇಷ್ಟು ಮಾತ್ರ ಭಾವಿಸಿ. ಇದು ಏನೇನನ್ನು ಭಗವತ್ ಸಾಧ್ಯತೆಯ ಅನೇಕ ಅಸಾಹಸ ಅಂತ ನಮಗೆ ಸಾಧ್ಯವೇ ಇಲ್ಲ ಅಂತ ಕಾಣಿಸುವ ಅಸಾಧ್ಯವಾದ ಸಂಗತಿಗಳು ಸಾಧ್ಯ ಅಂತ ಹೇಳುವ ಮಹತ್ತರವಾದ ಒಗಟುಗಳಂಥ ಕಥೆಗಳು ಇವೆ. ಇದು ಒಂದು ಭಾಗ. ಇಷ್ಟು ವಿವರಣಾತ್ಮಕ ನಿನ್ನೆ ಹೇಳಲಿಲ್ಲ. ಮತ್ತು ನಾನು ಈಗಾಗಲೇ ಹೇಳಿದ ಹಾಗೆ 7 ಅಕ್ಷೋಹಿಣಿ ಸೇನೆ ಈ ಕಡೆಗೆ ಒಟ್ಟಾಯಿತು. ಆಚೆ ಕಡೆ ಕೌರವರ ಸೇನೆಯಲ್ಲಿ 11 ಅಕ್ಷೋಹಿಣಿ ಸೇನೆ. ಇದು ನೋಡಿ, ಇನ್ನು ಸಂಧಾನವ ಯುದ್ಧವ ನಿರ್ಮಾಣ ಆಗುವ ಮೊದಲೇ, ನಿರ್ಣಯ ಆಗುವ ಮೊದಲೇ ಯಾವುದು ಹೊಗೆ ಇದೆ ಅಂತ ಕಾಣ್ತೇನೆ. ಇಷ್ಟು ನಿರ್ಣಯ ಆಗುವ ಮೊದಲೇ ಅವರದ್ದೊಂದು ತಯಾರಿ ನೋಡಿ ರಾಜರುಗಳದ್ದು. ಈ ಕಡೆ ಪಾಂಡವರಲ್ಲಿ 7 ಜನ, ಯುಯುಧಾನ ಅನ್ನುವವ 1 ಅಕ್ಷೋಹಿಣಿ ಸೇನೆ, ಜಯತ್ಸೇನ ಅನ್ನುವವ ಇನ್ನೊಂದು ಅಕ್ಷೋಹಿಣಿ ಸೇನೆ, ಚೇದಿ ರಾಜ ಅವನೊಂದು ಅಕ್ಷೋಹಿಣಿ ಸೇನೆ, ನಮ್ಮ ಜರಾಸಂಧನ ಮಗ ಸಹದೇವ ಅವನೊಂದು ಅಕ್ಷೋಹಿಣಿ ಸೇನೆ, ಪಾಂಡುರಾಜರು, ಮತ್ಸ್ಯರಾಜರು, ದೃಪದ ಒಬ್ಬೊಬ್ಬರು ಒಂದೊಂದು. ಹೀಗೆ 7 ಅಕ್ಷೋಹಿಣಿ ಸೇನೆ ಈ ಕಡೆ ಪಾಂಡವರಲ್ಲಿ. ಅತ್ತ ಭಗದತ್ತ 1 ಅಕ್ಷೋಹಿಣಿ ಸೇನೆ, ಅವರಲ್ಲೂ ಹಾಗೆ ಒಬ್ಬೊಬ್ಬರು ಒಂದೊಂದು ಅಕ್ಷೋಹಿಣಿ ಸೇನೆ. ಭಗದತ್ತ 1 ಅಕ್ಷೋಹಿಣಿ ಸೇನೆ, ಕೃತವರ್ಮ ಇನ್ನೊಂದು ಅಕ್ಷೋಹಿಣಿ ಸೇನೆ, ಶಲ್ಯ ಅವ ಒಂದು, ಅದರ ಜೊತೆಗೆ ಜಯದ್ರಥ,
5ನೆಯವ ಕಾಂಬೋಜದ ದೊರೆ ಸುಧರ್ಮ, ಆಮೇಲೆ ಆವಂತಿಯ ವಿಂದ ಅನುವಿಂದರು, ಅದಲ್ಲದೆ 8ನೆಯವ ಕೇಕೆಯ ದೇಶದ 5 ಜನ ಸಹೋದರರು, ಎಲ್ಲ ಸೇರಿ 8 ಜನ ಒಂದೊಂದು ಅಕ್ಷೋಹಿಣಿ ಸೇನೆ. ಇನ್ನುಳಿದದ್ದು 3 ಅಕ್ಷೋಹಿಣಿ ಸೇನೆಯನ್ನು 3 ಭಿನ್ನ ರಾಜರು ಅಂತ ಅಷ್ಟೇ ಉಲ್ಲೇಖ ಮಾಡ್ತಾರೆ. ಹೀಗೆ 11 ಅವರ ಕಡೆ, 7 ಇವರ ಕಡೆ ಸಿದ್ಧವಾಗಿದೆ. ಇಷ್ಟು ಅವರ ತಯಾರಿಗಳಾಗಿದೆ. ಪ್ರಮುಖರು ಎಲ್ಲೆಲ್ಲಿದ್ದಾರೆ ನೀವು ನೋಡಿದ್ರಿ. ಬಲರಾಮ ಇಲ್ಲ, ನ್ಯೂಟ್ರಲ್. ಕೃಷ್ಣ ಈ ಕಡೆಗೆ, ದುರ್ಯೋಧನನ ಕಡೆಗೆ ಅವನು ಒಂದಿಷ್ಟು ಈಗಾಗಲೇ ಸಂಗ್ರಹಿಸಿರ್ಬೋದು. ಅದಲ್ಲದೆ ಗೋಪಾಲಕರು 10 ಕೋಟಿ ಅನ್ನುವುದು ಒಂದು. ಇದರ ಜೊತೆಗೆ ಬೇರೆ ಬೇರೆ ರಾಜರುಗಳಲ್ಲಿಷ್ಟು ಈಗ ನಾನು ಹೇಳಿದ್ದು. ಈ ಸಂದರ್ಭದಲ್ಲಿ ದೃಪದ ಕಳಿಸಿದ, ಮತ್ತು ಅವರ ಮಾತುಕತೆ ನಿಮಗೆ ಗೊತ್ತು ಏನೇನು ನಿರ್ಣಯ ಅಂತ. ದೃಪದ ಕಳುಹಿಸಿದ ಪುರೋಹಿತ ಧೃತರಾಷ್ಟ್ರನ ಬಳಿ ಬರ್ತಾನೆ. ಧೃತರಾಷ್ಟ್ರನ ಬಳಿ ಬಂದು ಮೊದಲು ಹೇಳ್ತಾನೆ, ಅವರದ್ದು ನೀವು ಸಾಮಾನ್ಯವಾಗಿ ಗಮನಿಸಬೇಕು, ತುಂಬ ಒಳ್ಳೆಯ ಸಂಸ್ಕಾರ. ಯಾರೇ ಬಂದರೂ ಕೂಡ ಸಂಪೂರ್ಣ ಹೆಸರು ಹೇಳಿ ಪ್ರತಿಯೊಬ್ಬರ ಕುಶಲ ಕೇಳಿದ್ದಾನೆ ನಮ್ಮ ಗುರು ಅಂತ. ಇದು ದೂತರಿಗಿದ್ದ ಒಂದು ಪರಿಪಾಠ ಅಂತ ಕಾಣಿಸ್ತದೆ. ಬಹಳ ಸುಂದರವಾಗಿ ಅಷ್ಟೂ ಜನ ರಾಜರುಗಳನ್ನು ಧೃತರಾಷ್ಟ್ರನ ಕಡೆ ಪ್ರತಿಯೊಬ್ಬರ ಹೆಸರು ಹೇಳಿ ಅವರು ಕುಶಲವೇ ಕೇಳಿದ್ದಾನೆ ಇವರು ಎಲ್ಲ ಆಯಿತು. ಆ ನಂತರದಲ್ಲಿ ಈಗಾಗಲೇ ಪಾಂಡವರು ಅಜ್ಞಾತವಾಸ ಮುಗಿಸಿದ್ದಾರೆ. ಅವರು ಅಜ್ಞಾತವಾಸ ಮುಗಿಸಿ ಬರುವ ವೇಳೆಗೆ ನಿಯಮದ ಪ್ರಕಾರ ನೀವೇ ಮಾಡಿದ ಕರಾರಿನಂತೆ ಅವರಿಗೆ ಅರ್ಧ ರಾಜ್ಯವನ್ನು ಅವರು ನಿಮಗೆ ಬಿಟ್ಟು ಹೋದದ್ದನ್ನು ನೀವು ಮರಳಿಸಬೇಕು. ಆ ಮರಳಿಸಿದ ರಾಜ್ಯವನ್ನು ನೀವು ಕೊಟ್ಟಿರಿ ಅಂತಾದರೆ ಮುಂದೆ ಅವರು ಅವರ ಪಾಡಿಗೆ ರಾಜ್ಯವಾಳುತ್ತಾರೆ, ನೀವು ನಿಮ್ಮ ಪಾಡಿಗೆ ರಾಜ್ಯವಾಳ್ತೀರಿ. ಒಂದೊಮ್ಮೆ ನಮ್ಮ ರಾಜ ಹೀಗೆ ಹೇಳಿದ್ದಾನೆ, ನಿಮಗೆ ಶಾಂತಿಯ ಸಂಧಾನದ ಮೂಲಕ ರಾಜ್ಯ ಪಟ್ಟಾಭಿಷೇಕ ಮಾಡುವ ಇಚ್ಛೆ ಇಲ್ಲದಿದ್ದರೆ ಯುದ್ಧಕ್ಕೂ ಕೂಡ ಪಾಂಡವರು ಸಿದ್ಧರಿದ್ದಾರೆ ಎಂಬುದನ್ನು ಹೇಳಲಿಕ್ಕೆ ತಿಳಿಸಿದ್ದಾನೆ. ಇದನ್ನು ಸುಹೃಜ್ಜನರು, ಹಿರಿಯರು ನಿಮ್ಮ ಸಭೆಯಲ್ಲಿರುವ ದೊಡ್ಡವರ ಜೊತೆಗೆ ಸೇರಿಕೊಂಡು ನೀನು ಉತ್ತರಿಸಬೇಕು ಎಂದು ಕೇಳಿಕೊಂಡಿದ್ದಾನೆ. ನೀನೊಬ್ಬನೇ ಹೇಳೋದಲ್ಲ ಅಂತ ಧೃತರಾಷ್ಟ್ರನಿಗೆ. ಇಷ್ಟಾಗುವಾಗ ಭೀಷ್ಮರು, ಪಾಂಡವರು ಪಟ್ಟ ಪಾಡು ನಮಗೆಲ್ಲರಿಗೂ ವಿದಿತವಿದೆ. ಮಾತಿನಂತೆ ಪಾಂಡವರಿಗೆ ಈಗ ಅವರ ನಿಜವಾದ ನಿಯಮಗಳನ್ನು ಅವರು ಪಾಲಿಸಿ ಬಂದಿರುವುದರಿಂದ ಅವರಿಗೆ ಕೊಡಬೇಕಾದದ್ದನ್ನು ಕೊಟ್ಟು ಬಿಡುವುದು ಎಲ್ಲ ದೃಷ್ಟಿಯಿಂದಲೂ ಉಚಿತವಾಗಿದೆ, ಶ್ರೇಷ್ಠವಾಗಿದೆ. ಅದನ್ನು ನೀವು ಮಾಡಬೇಕು ಎಂದು ನಾನು ಕೂಡ ಅಪೇಕ್ಷೆ ಪಡುತ್ತೇನೆ. ದೃಪದ ತಂದಿರುವ ಈ ಪುರೋಹಿತರ ಮಾತು ನೀನು ಅನುಸರಿಸಲಿಕ್ಕೆ ಯೋಗ್ಯವಾಗಿದೆ. ಒಂದೊಮ್ಮೆ ಅನುಸರಿಸದೇ ಇದ್ದರೆ ಅದು ತುಂಬ ಅಪಾಯಕಾರಕ. ಯಾಕೆಂದರೆ ಅರ್ಜುನ ಬಹಳ ವೀರ. ಅವನ ವೀರತ್ವವನ್ನು ಇನ್ನೊಬ್ಬರು ಎದುರಿಸಲಾರರು. ಆ ವೀರನ ಮುಂದೆ ಹೋರಾಡಿ ನಾವು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ಅವನೊಬ್ಬನೇ ಸಾಕು ನಮ್ಮನ್ನು ಎದುರಿಸುವುದಕ್ಕೆ. ಆದ್ದರಿಂದ ಸಂಧಾನ ನಮಗೆ ಉಚಿತ, ಇಬ್ಬರೂ ಕ್ಷೇಮವಾಗಿ ಇರೋಣ ಅಂತ. ಇಷ್ಟು ಹೇಳಿದ ಕೂಡಲೇ ಭೀಷ್ಮರ ಮಾತಿಗೆ ಬಹಳ ವಿರೋಧ ವ್ಯಕ್ತಪಡಿಸಲಿಕ್ಕೆ ಕರ್ಣ ಮೊದಲೇ ಸಿದ್ಧನಾದ ಹಾಗೆ, ಈ ಮಾತು ಕೇಳಿ ಕೇಳಿ ಸಾಕಾಗಿದೆ. ಅವರೇನು ಅಜ್ಞಾತವಾಸ ಮುಗಿಸಿದ್ದಾರೆ, ಅವರು ಮುಗಿಸದೆ ಬೇಗ ಬಂದಿದ್ದರೂ ನೀವು ಮುಗಿಸಿದ್ದು ಅನ್ನುವ ಹಾಗೆ ಮಾತಾಡುತ್ತೀರಿ. ಅವರು ಧರ್ಮನಿಷ್ಠರಲ್ಲ. ಅವರು ಧರ್ಮನಿಷ್ಠರಾಗಿದ್ದರೆ ತಾವು ಮೊದಲು ಯುದ್ಧ ಸೇನೆ ಸಿದ್ಧ ಮಾಡಿ ಶಾಂತಿಯ ಮಾತಾಡುತ್ತಿರಲಿಲ್ಲ. ಅವರು ನಿಯಮಕ್ಕೆ ಅನುಗುಣವಾಗಿ ಬಂದಿಲ್ಲ. ತಾವು ಯುದ್ಧಕ್ಕೆ ಸಿದ್ಧರಾಗಿ ಶಾಂತಿಯ ಮುಖವಾಡ ಸೋಗಲಾಡಿತನ ಹಾಕುತ್ತಿದ್ದಾರೆ. ನೀತಿ ನಿಯಮದಿಂದ ನಿಜವಾದ ಶಾಂತಿಯ ಅಪೇಕ್ಷೆಯಿಂದ ಬಂದಿದ್ದರೆ ದುರ್ಯೋಧನ ರಾಜ್ಯ ಕೊಡುತ್ತಿದ್ದ. ಈ ರಾಜ್ಯ ಕೊಡದಂತೆ ಅವರು ಮಾಡಿರುವುದಕ್ಕೆ ಅವರದೇ ವರ್ತನೆಗಳು ಕಾರಣ. ಧರ್ಮರಾಯ ನೀತಿ ನಿಯಮದಂತೆ ಶಸ್ತ್ರ ಅಸ್ತ್ರ ಅಥವಾ ಪಕ್ಷ ಕಟ್ಟಿಕೊಳ್ಳದೆ ನೇರವಾಗಿ ರಾಜ್ಯ ಬಂದು ಕೇಳಿದ್ದರೆ ದುರ್ಯೋಧನ ಕೊಡುತ್ತಿದ್ದ. ಈಗ ನಾವು ಕೊಡುವುದಕ್ಕೆ ಸಿದ್ಧರಿಲ್ಲ. ಅವನು ಅಜ್ಞಾತವಾಸ ಮುಗಿಸದೇ ಬಂದಿದ್ದಾರೆ, ಅನೀತಿಯಿಂದ ಬಂದಿದ್ದಾರೆ. ಅವರಿಗೆ ನಾವು ನೀತಿಯುತವಾಗಿ ಕೊಡುವಂಥದ್ದೇನಿಲ್ಲ. ಅವರು ಅನೀತಿಯಿಂದ ಬಂದಿದ್ದಾರೆ, ಅಧರ್ಮದಿಂದ ಇದ್ದಾರೆ. ಯುದ್ಧವೇ ಅವರಿಗೆ ಉತ್ತರ ಅಂತ ಕರ್ಣ.
ಭೀಷ್ಮಕ್ಕೆ ಹೇಳ್ತಾನೆ, ಸಾಕು ನಿನ್ನ ಒಣ ಪೌರುಷದ ಮಾತು, ಏನು ಯುದ್ಧ ಮಾಡಿ ತೋರಿಸಿದ್ದಿ ಎಂದು ಮತ್ತೆ ಮತ್ತೆ ಯುದ್ಧದ ಮಾತಾಡುತ್ತಿ. ಅಂದು ನೋಡಿದೆವಲ್ಲ, ವಿರಾಟ ನಗರಿಯಲ್ಲಿ ದುರ್ಯೋಧನನ ಮುಂದೆ ನಿಂತು ಹೋರಾಡಲಾಗದೆ 3 ಬಾರಿ ಹೋಗಿ ಮರಳಿ ಬಂದಿದ್ದಿ. ನಿನ್ನ ಸೋಲು ಅದು ಅಂತಿಂಥ ಸೋಲಲ್ಲ. ನೀನು ಅಷ್ಟು ಸೋತ ಬಳಿಕವೂ ಅದನ್ನು ಮಾಡುತ್ತೇನೆ ಇದನ್ನು ಮಾಡುತ್ತೇನೆ ಅನ್ನುವ ಒಣ ಪೌರುಷದ ಮಾತುಗಳನ್ನೇ ಆಡುತ್ತಾ ಕುಳಿತುಕೊಳ್ಳಬೇಡ. ಧೃತರಾಷ್ಟ್ರನಿಗೆ ಹೇಳ್ತಾನೆ, ಧೃತರಾಷ್ಟ್ರ, ಇವನ ಮಾತು ಕೇಳಿ ನೀನೇನಾದರೂ ಯುದ್ಧ ನಿರ್ಧರಿಸಿದೆಯಾದರೆ ನಾವೆಲ್ಲ ಆ ಪಾಂಡವರ ಕೈಯಲ್ಲಿ ಮಣ್ಣು ಮುಕ್ಕಬೇಕಾಗುತ್ತದೆ. ಧೃತರಾಷ್ಟ್ರ ಒಂಥರ ಕಸಿಬಿಸಿ ಮಾಡಿಕೊಂಡು, ನಾನು ಆಮೇಲೆ ಹೇಳ್ತೀನಪ್ಪ, ಎಲ್ಲರ ಜೊತೆಗೆ ಎಲ್ಲ ಮಾತಾಡಿ ನೀನು ಹೋಗಿ ದ್ರುಪದನಿಗೆ ನಾನು ಮತ್ತೆ ಸಂಜಯನ ಮೂಲಕ ಸಂದೇಶ ಕಳಿಸ್ತೇನೆ ಅಂತ ಹೇಳ್ತೇನೆ, ಹೋಗು ಅಂತ ಕಳಿಸಿಬಿಡ್ತಾನೆ. ನೇರವಾಗಿ ಭೀಷ್ಮರನ್ನು ಒಪ್ಪುವ ಧೈರ್ಯ ಮಾಡೋದಿಲ್ಲ. ಇಷ್ಟಾದ ಮೇಲೆ ಸಂಜಯನನ್ನು ಕರೆದು ಸಂಜಯನ ಹತ್ರ, ನನಗೆ ಭೀಷ್ಮರ ಮಾತು ಒಪ್ಪಿಗೆ ಇದೆ, ಪಾಂಡವರಿಗೆ ಅನ್ಯಾಯ ಆದದ್ದು ನಿಜ, ನಾವು ಬೇಕಾದಷ್ಟು ಸಂತೋಷಗಳನ್ನು ಅನುಭವಿಸಿದ್ದೇವೆ, ಈಗ ಅವರು ದುಃಖಿತರಿದ್ದಾರೆ, ಅವರ ದುಃಖ ಕಾಲಗಳನ್ನೆಲ್ಲ ಅವರು ನಿಷ್ಠೆಯಿಂದ ಮುಗಿಸಿ ಬಂದಿದ್ದಾರೆ, ಅಂಥವರಿಗೆ ನಾವೀಗ ನಮ್ಮ ರಾಜ್ಯ ಕೊಡುವುದು ಯೋಗ್ಯವೇ ಇದೆ. ಅದನ್ನು ಬಿಟ್ಟು ನಾವು ನಮ್ಮ ರಾಜ್ಯ ನಮಗೆ ಬೇಕು ಅನ್ನುವ ಹಠ ಮಾಡುವುದು ನನಗೆ ಇಷ್ಟ ಕಾಣುವುದಿಲ್ಲ. ಅವರಿಗೆ ಅವರ ರಾಜ್ಯ ಸಲ್ಲಲಿ. ನನಗೆ ಅರ್ಜುನಾದಿಗಳ ಯುದ್ಧಕ್ಕಿಂತ ಅಸ್ತ್ರಶಸ್ತ್ರಕ್ಕಿಂತ ಒಂದು ಭಾಳ ವಿಶೇಷವಾಗಿ ಹೇಳ್ತಾನೆ, ಅಸ್ತ್ರಶಸ್ತ್ರಕ್ಕಿಂತ ಯುಧಿಷ್ಠಿರನ ಕೋಪದ ಬಗ್ಗೆ ಭಯವಿದೆ. ತಪಸ್ವಿ ಅವನು, ಧರ್ಮನಿಷ್ಠ, ಒಂದೊಮ್ಮೆ ಕೋಪಿಸಿಕೊಂಡರೆ ಸಾಕು ಅವನ ಕೋಪಕ್ಕೆ ಭಸ್ಮವಾದೆವು. ಆದ್ದರಿಂದ ಅವನು ನಮ್ಮ ಮೇಲೆ ಕೋಪಿಸಿಕೊಳ್ಳದ ಹಾಗೆ, ಯುದ್ಧಕ್ಕೇ ಬಾರದ ಹಾಗೆ, ಹೇಗಾದರೂ ಶಾಂತಿ ಸಂಧಾನ ಆಗುವ ಹಾಗೆ, ಶಾಂತಿ ಸಂಧಾನದ ಮೂಲಕ ಅವರು ನಮ್ಮನ್ನು, ನಾವು ಅವರನ್ನು ಒಪ್ಪಿಕೊಳ್ಳುವ ಹಾಗೆ ಬಹಳ ಚತುರೋಕ್ತಿಯಿಂದ ನೀನು ಮಾತಾಡು. ನಾನು ಅವನ ಕೋಪಕ್ಕೆ ಹೆದರಿದ್ದೇನೆ. ಅಲ್ಲಿರುವ 7 ಅಕ್ಷೋಹಿಣಿ ಸೇನೆಯೂ ನನಗೆ ಗೊತ್ತು, ಅವರು ಬಲಿಷ್ಠರು, ಅರ್ಜುನಾದಿಗಳೂ ಬಲಿಷ್ಠರು ನನಗೆ ಗೊತ್ತು. ಆದರೆ ಯುಧಿಷ್ಠಿರನ ಕೋಪ ನನಗೆ ತುಂಬ ಎದೆನಡುಕ ಹುಟ್ಟಿಸ್ತದೆ. ನೀನು ಆದಷ್ಟು ಬೇಗ ಯಾವುದೇ ಕಾರಣಕ್ಕೂ ಯುದ್ಧದ ಮಾತೇ ಬಾರದ ಹಾಗೆ ಬಗೆಹರಿಸಿ ಬಾ. ಇತ್ತ ಸಂಜಯ ಬರ್ತಾನೆ. ಸಂಜಯ ಗಾವಲ್ಗಣ ಅನ್ನುವ ಧೃತರಾಷ್ಟ್ರನ ಮಿತ್ರನೂ ಸಾರಥಿಯೂ ಆದಂತಹ ಗವಲ್ಗಣನ ಮಗ, ಗಾವಲ್ಗಣ ಅಂತ ಇವನಿಗೆ ಹೆಸರು, ಗವಲ್ಗಣನ ಮಗ ಆದದ್ದರಿಂದ ಬಹಳ ಆಪ್ತ. ಅಪ್ಪನ ಕೆಲಸವನ್ನು ಧೃತರಾಷ್ಟ್ರನೊಟ್ಟಿಗೆ ತಾನು ಕಂಟಿನ್ಯೂ ಮಾಡಿ ತುಂಬ ಆಪ್ತ ಮಿತ್ರನ ಹಾಗೆ, ಒಬ್ರಿಗೊಬ್ಬರು ಬಹಳ ಒಡನಾಡಿಗಳ ಹಾಗೆ ಎಲ್ಲವನ್ನೂ ಸಾರಥಿಯಾಗಿ ಇವನಿಗೆ ಹೇಳ್ತಾ ಬರ್ತಿದ್ದ. ಅಂಥ ಸ್ನೇಹಿತರು. ಅದರಿಂದ ಒಳ್ಳೆಯ ಸಲಿಗೆ ಇತ್ತು. ಎಷ್ಟೋ ಬಾರಿ ಧೃತರಾಷ್ಟ್ರನನ್ನು ಬೈಯುವಷ್ಟು ಸಂಜಯನಿಗೆ ಸಲಿಗೆ ಇತ್ತು. ಅಂಥ ಸಂಜಯ ಬರ್ತಾನೆ. ಬಂದಾಗ ಅಲ್ಲಿ ಯಥಾ ಪ್ರಕಾರ ಯುಧಿಷ್ಠಿರಾದಿಗಳು ಎಷ್ಟು ಜನ ಅಲ್ಲಿದ್ದಾರೆ ಅಷ್ಟೂ ಜನರನ್ನು ವೈಯಕ್ತಿಕ ಹೆಸರು ಹೇಳಿ ಕುಶಲೋಪರಿ ಕೇಳುವುದು, ಧೃತರಾಷ್ಟ್ರ ಕೇಳಿದಾನೆ ಹೇಳೋದು, ಆ ಪರಿಪಾಠವನ್ನೆಲ್ಲ ಮಾಡಿ ಮುಂದೆ ಸಂಜಯ ಹೇಳ್ತಾನೆ, ಒಂದು ಒಳ್ಳೆ ಮಾತು ಹೇಳ್ತಾನೆ, ಮಗನ ಜೊತೆಗಿರುವ ಧೃತರಾಷ್ಟ್ರ ಸ್ವಲ್ಪ ಕೆಟ್ಟವ, ಮಗನನ್ನು ಬಿಟ್ಟರೆ ಧೃತರಾಷ್ಟ್ರ ಕೆಟ್ಟವನಲ್ಲ. ಆದರೆ ಏನು ಮಾಡುವುದು, ದುರದೃಷ್ಟವಶಾತ್ ಅವನು ಮಗನ ಮುಂದೆ ಅಧೀನನಾಗಿ ಬಿಡುತ್ತಾನೆ. ಹಾಗಿದ್ದಾಗಲೂ ಅವನು ತುಂಬ ಧನ್ಯತಾ ಭಾವದಿಂದ ನಿಮ್ಮನ್ನು ಕೊಂಡಾಡಿದ್ದಾನೆ, ನಿಮ್ಮ ಮೇಲೆ ತನ್ನ ಪರಮ ಪ್ರೀತಿಯನ್ನು ಅಭಿವ್ಯಕ್ತಿಸಿದ್ದಾನೆ. ಅಷ್ಟು ಮಾತ್ರವಲ್ಲ, ಅವನು ನಿಮ್ಮ ಜೊತೆಗೆ ತುಂಬ ಕಳಕಳಿಯಿಂದ ಯಾವುದೇ ಕಾರಣಕ್ಕೂ ಶಾಂತಿ ಮಾರ್ಗದ ಮೂಲಕ ನಿಮ್ಮ ರಾಜ್ಯವನ್ನು ನಾವು ನಿಮಗರ್ಪಿಸುತ್ತೇವೆ ಎನ್ನುವ ಭರವಸೆಯನ್ನು ಹೇಳಿದ್ದಾನೆ ಅಂತೆಲ್ಲ ಹೇಳಿ, ಆ ಭರವಸೆಗೆ ಅನುಗುಣವಾಗಿ ರಾಜ್ಯವನ್ನು ನೀವು ಪಡಿಬಹುದು, ನಿಮಗೆ ಕೊಡ್ತೇನೆ ಅಂದಿದ್ದಾನೆ. ಶಾಂತಿ ಮಾರ್ಗ ಒಂದೇ ಪರಿಹಾರ ಅಂತಲೂ ಹೇಳಿದ್ದಾನೆ ಅನ್ನುವುದನ್ನು ಹೇಳಿ ಬಹಳ ಆಶ್ಚರ್ಯಕಾರಕವಾಗಿ ಯುಧಿಷ್ಠಿರನ ಕೋಪದ ಬಗ್ಗೆ ಸಂಜಯ ಉಲ್ಲೇಖ ಮಾಡ್ತಾನೆ. ಧೃತರಾಷ್ಟ್ರನಿಗೆ ಅರ್ಜುನಾದಿಗಳ ಅಸ್ತ್ರಶಸ್ತ್ರಕ್ಕಿಂತಲೂ ನಿನ್ನ ತಪಸ್ಸಿನ ಕೋಪದ ಬಗ್ಗೆ ಬಹಳ ಭಯವಿದೆ, ಯಾವುದೇ ಕಾರಣಕ್ಕೂ ನೀನು ಕೋಪಿಸಿಕೊಳ್ಳಬಾರದು ಎಂದು ಅವನು ಹೇಳಿದ್ದಾನೆ. ಆದ್ದರಿಂದ ದಯವಿಟ್ಟು ನೀನು ಕೋಪಿಸಿಕೊಳ್ಳಬೇಡ. ಇವ ಹೇಳ್ತಾನೆ, ಎಷ್ಟೋ ಕಾಲವಾಯಿತಪ್ಪ ನಾನು ಕೋಪವನ್ನು ದಾಟಿ, ಗೊತ್ತಿಲ್ಲ ನನಗೆ ವೈಯಕ್ತಿಕವಾಗಿ ನಾನು ಆದಷ್ಟು ಅದನ್ನು ನನ್ನ
ಅಳತೆಗೆ ತಂದುಕೊಂಡಿದ್ದೇನೆ. ಬಹುತೇಕ ಕೋಪ ನನ್ನಲ್ಲಿ ಲುಪ್ತವಾದ ಹಾಗೆ ಕಾಣಿಸುತ್ತದೆ. ಒಂದೊಮ್ಮೆ ನೀನು ಆ ಮಾತನ್ನು ನನಗೆ ಯಾಕೆ ಹೇಳಿದಿ ಎಂದು ನಾನು ಪುನರವಲೋಕನ ಮಾಡುತ್ತೇನೆ. ನಾನು ಎಲ್ಲಿಯೂ ತಪ್ಪಿಲ್ಲ. ನಾನು ಯಾವ ಕಾರಣಕ್ಕೂ ಕೋಪಿಸಿಕೊಂಡದ್ದು ನನ್ನ ಗಮನಕ್ಕಿಲ್ಲ. ಅನೇಕ ಸಂದರ್ಭಗಳಲ್ಲಿ ನಾವು ಕ್ಷಮಿಸಿದ್ದೇವೆಯೇ ಹೊರತು ಯಾವ ಕಾರಣಕ್ಕೂ ನಿಮ್ಮನ್ನು ಧೂರ್ತತನದಿಂದ ಅಧರ್ಮದಿಂದ ಬೈದದ್ದಾಗಲಿ ಕೋಪಿಸಿಕೊಂಡದ್ದಾಗಲಿ ನನಗೆ ನೆನಪಿಲ್ಲ. ನಾನು ಬೇರೆ ಬೇರೆ ಸಂದರ್ಭಗಳಲ್ಲಿ ಉದಾಹರಿಸಬೇಕಾಗಿಲ್ಲ. ಜಯದ್ರಥನ ಸಂದರ್ಭ, ಬಂಧನದಿಂದ ಬಿಡುಗಡೆ ಮಾಡುವಾಗ, ಅಥವಾ ನಮ್ಮನ್ನು ದುಶ್ಯಾಸನ ದ್ರೌಪದಿಯ ಜೊತೆಗೆ ಮಾಡಿದ ವರ್ತನೆ, ಕರ್ಣನ ಜೊತೆಗೆ ಮಾಡಿದ ವರ್ತನೆ, ಎಲ್ಲ ಸಂದರ್ಭಗಳಲ್ಲೂ ಯಾಕೆ ಮುಡ್ತೀರಿ ಪದೇ ಪದೇ? ಅದು ಸರಿ ಇದೆ. ನನಗೂ ತೊಂದರೆ, ನಿಮಗೂ ತೊಂದರೆ. ಆ ಬಳಿಕ ಅದನ್ನು ಪ್ರತಿ ಬಾರಿಯೂ ನಾವು ಗಮನಿಸಿದರೆ ನಾನು ಯಾವ ಕಡೆಯೂ ಕೋಪಿಸಿಕೊಂಡಿಲ್ಲ. ಅದು ಯಾಕೆ ನಿಮಗೆ ಹಾಗೊಂದು ಭಾವ ಬಂತು? ಎಲ್ಲ ಪ್ರಶ್ನೆ ಕೇಳಿದಾಗ ಮತ್ತೆ ಮುಂದುವರಿಸು ಹೇಳ್ತಾನೆ, ತಪ್ಪು ಧೃತರಾಷ್ಟ್ರನ ಕಡೆಯಿಂದ ಏನಾದರೂ ಆಗಿದ್ದರೆ ನಾನು ಅದರ ಬಗ್ಗೆ ಸ್ವಲ್ಪ ಬೇಸರ ಪಟ್ಟಿದ್ದೇನೆ. ಅದು ಯಾವುದು ಅಂದರೆ, ವಿದುರನ ಮಾತನ್ನು ಅವನು ಪರಿಗಣಿಸಿಲ್ಲ. ಅವನು ವಿದುರನೊಬ್ಬನ ಮಾತನ್ನು ಪರಿಗಣಿಸಿ ದುಶ್ಯಾಸನ, ಶಕುನಿ, ಕರ್ಣರನ್ನು ಹೊರಗಿಟ್ಟಿದ್ದರೆ ಈ ಸ್ಥಿತಿ ಬರುತ್ತಲೇ ಇರಲಿಲ್ಲ. ಆದರೆ ಧೃತರಾಷ್ಟ್ರನ ಆಯ್ಕೆ ತದ್ವಿರುದ್ಧ. ಅವನು ವಿದುರನನ್ನು ಹೊರಗಿಟ್ಟ, ಶಕುನಿ, ದುಶ್ಯಾಸನ, ಕರ್ಣರನ್ನು ಒಳಗಿಟ್ಟಿದ್ದಾನೆ. ಅದರ ಫಲವಾಗಿ ಈ ತೊಂದರೆಯೇ ಹೊರತು ಉಳಿದಂತೆ ನನ್ನ ಕಡೆಯಿಂದ, ನಮ್ಮ ಕಡೆಯಿಂದ ನಾವು ಯಾವುದೇ ಸಂದರ್ಭದಲ್ಲೂ ಸಾಧ್ಯವಾದಷ್ಟು ಕ್ಷಮಿಸಿದ್ದೇವೆ. ಆ ಕ್ಷಮೆ, ಕೊನೆಗದು ಹೇಳ್ತಾನೆ, ಆ ಕ್ಷಮೆ ಯಾಕೋ ದುರ್ಯೋಧನನ ಮನಸ್ಸನ್ನು ಇನ್ನೂ ಗೆದ್ದಿಲ್ಲ. ನಾವು ಎಷ್ಟು ಕ್ಷಮಿಸಿದರೂ ಅವನಿನ್ನೂ ನಮ್ಮನ್ನು ಸಂದೇಹಿಸ್ತಾನೆ. ಇಷ್ಟು ಹೇಳಿದ ಮೇಲೆ ಪುನಃ ಸಂಜಯನ ಮಾತು ನೋಡಿ, ಹೌದಪ್ಪ, ನೀನು ಹೇಳುವುದು ನಿಜ. ಅವನು ನಿಜವಾಗಿ ಯಾರಿಗೆ ಅಗತ್ಯ ಗೌರವ ಕೊಡಬೇಕಿತ್ತೋ ಅದನ್ನು ಕೊಡದೆ ತಪ್ಪು ಮಾಡಿದ್ದಾನೆ. ಎಲ್ಲ ಸರಿ. ಶಾಂತಿ ರೀತಿಯಿಂದ ಭೂಮಿ ನಿಮಗೆ ವಶವಾದರೆ ಸಂತೋಷ. ಒಂದು ವೇಳೆ ವಶವಾಗಲಿಲ್ಲದಿದ್ದರೆ ದಯವಿಟ್ಟು ಅನ್ಯಥಾ ಭಾವಿಸಬಾರದು ಅಂತ ಹೇಳಿ, ಹಾಗೊಂದು ವೇಳೆ ಅವನು ನಿನಗೆ ಭೂಮಿ ಕೊಡುವುದಿಲ್ಲ ಎಂದರೆ ನೀನು ಖಂಡಿತ ಯುದ್ಧಕ್ಕಾಗಿ ಮಾತು ಎತ್ತಬೇಡ. ಅವನು ಕೊಡದಿದ್ದರೂ ನೀನು ಯುದ್ಧ ತ್ಯಾಗ ಮಾಡು. ಅವನು ಕೊಡುವುದಿಲ್ಲ ಎಂದಾಗ ನೀನು ಧರ್ಮದಿಂದ ಈಗಾಗಲೇ ವಾನಪ್ರಸ್ಥ ನಡೆಸಿದ್ದಿ. ಅರಣ್ಯವಾಸ, ತಪಸ್ಸು, ದಯೆ, ದಾನ ನಿನಗೆ ರೂಢಿಯಾಗಿದೆ. ನೀನು ಅದನ್ನೇ ಮುಂದುವರಿಸು. ಯಾವ ಕಾರಣಕ್ಕೂ ಯುದ್ಧ ಮಾಡಿಯಾದರೂ ನಮಗೆ ರಾಜ್ಯ ಬೇಕು ಅನ್ನುವ ಹಠ ಮಾತ್ರ ಹಿಡಿಯಬೇಡ. ಇದು ನನ್ನ ವೈಯಕ್ತಿಕ ಕೋರಿಕೆ. ಧೃತರಾಷ್ಟ್ರನಿಗೆ ಯುದ್ಧದಲ್ಲಿ ಒಂದಿಷ್ಟೂ ಅಪೇಕ್ಷೆ ಇಲ್ಲ. ಅವನು ಬಾರಿ ಬಾರಿಗೆ ಇದನ್ನು ನನ್ನಿಂದ ಹೇಳಿಸಲಿಕ್ಕೆ ನನಗೆ ಆದೇಶ ಕೊಟ್ಟಿದ್ದಾನೆ. ಆದ್ದರಿಂದ ನೀನು ಈ ರಾಜ್ಯ, ಈ ಸಂಪತ್ತು, ಈ ಐಶ್ವರ್ಯ, ನೀನು ಪಣ ಇಟ್ಟಾಗ ಮಾಡಿದ ನಿಯಮ ಎಲ್ಲವನ್ನು ಮರೆತು ಸನ್ಯಾಸಿಯ ಹಾಗೆ ನಿನ್ನ ವನವಾಸವನ್ನು ಮುಂದುವರಿಸು, ತಪಶ್ಚರ್ಯೆಯನ್ನು ಮುಂದುವರಿಸು. ಅದು ನಿನಗೆ ಉಚಿತವೂ ಯೋಗ್ಯವೂ ಆಗಿದೆ. ಸಂಜಯ್ ಅಷ್ಟು ಹೇಳಿದ ಕೂಡಲೇ ಯುಧಿಷ್ಠಿರ ಹೇಳ್ತಾನೆ, ಬಹಳ ಚೆನ್ನಾಗಿದೆ ನಿನ್ನ ಮಾತು. ಅಧರ್ಮಿಗಳಿಗೆ ಈ ಮಾತು ಹೇಳಬೇಕಿತ್ತು ನೀನು ನಿಜವಾಗಿ. ಅದು ಯಾಕೋ ಧರ್ಮದಿಂದ ನಡೆಯುವ ನನಗೆ ಹೇಳುತ್ತಿದ್ದಿ. ಆದರೂ ತೊಂದರೆ ಇಲ್ಲ. ನಾನು ಧರ್ಮದಿಂದ, ಸತ್ಯದಿಂದ ನಡೆದಿದ್ದೇನೋ ಇಲ್ಲವೋ ಕಾಲ ಮತ್ತು ಜನ ಪರೀಕ್ಷಿಸಲಿ. ನಿನಗೆ ಒಂದು ವಿಷಯ ಗೊತ್ತಿರಲಿ, ವಿಪತ್ತಿನ ಸಂದರ್ಭಗಳು ಬಂದಾಗ ಧರ್ಮವೂ ಅಧರ್ಮವಾಗುತ್ತದೆ, ಅಧರ್ಮವೇ ಧರ್ಮವಾಗುತ್ತದೆ. ವಿಪತ್ತಿನ ಸಂದರ್ಭವನ್ನು ಯೋಚಿಸಿಕೊಂಡು ಮಾತನಾಡು. ಈಗ ಒಂದು ವಿಪತ್ತಿನ ಸಂದರ್ಭದಲ್ಲಿ ನಾವಿದ್ದೇವೆ, ಹೇಗೆ ಮಾಡಬೇಕು ಹೇಳು. ಎಲ್ಲ ಕೇಳಿ ಅದಾದ ನಂತರ ಅವನು ಪುನಃ ಹೇಳ್ತಾನೆ, ಹೌದು, ಅಧರ್ಮ ಇಷ್ಟು ಅವರ ಕಡೆಗಿಲ್ಲ, ನಮ್ಮ ಕಡೆಗಿದೆ, ನಾವೇ ಧರ್ಮದಿಂದ ನಡೆಯಬೇಕು ಅನ್ನುವ ಹಾಗೆ ನೀನು ಹೇಳಿದ್ದಿ. ನಾವು ಈಗಲೂ ನಮ್ಮ ಪ್ರಥಮ ಆಯ್ಕೆ ಶಾಂತಿಪೂರ್ವಕ ಸಮಾಧಾನದಿಂದ ರಾಜ್ಯವನ್ನು ನಮಗೆ ಮರಳಿ ಕೊಡಿ ಎಂಬ ನಿವೇದನೆ. ಒಂದು ವೇಳೆ ಶಾಂತಿಪೂರ್ವಕ ನಮ್ಮ ರಾಜ್ಯವನ್ನು ಮರಳಿ ಕೊಡಿ ಅಂದರೆ ನೀವು ಭಾವಿಸಬಹುದು ನಾವು ದುರ್ಬಲರಿದ್ದೇವೆ ಆದ್ದರಿಂದ ಬೇಡುತ್ತೇವೆ
ಅಲ್ವಾ? ಎಷ್ಟು ಸಾರಿ ಶಾಂತಿಯ ಮಾತಾಡುವವರನ್ನು ಹಾಗೆ ಎಣಿಸೋದು, ಅವ್ರು ಭಾಳ ವೀಕ್, ಅದಕ್ಕೆ ಅವ್ರು ಬಂದಿದ್ದಾರೆ ಅಂತ. ನಿಜವಾಗಿ ಸ್ಟ್ರೆಂತ್ ಅದು. ಅದನ್ನು ಮುಂದೆ ಎಲ್ಲ ವಿದುರ ನೀತಿಯಲ್ಲೂ ಕೂಡ ವಿದುರ ಹೇಳ್ತಾನೆ. ಧೃತರಾಷ್ಟ್ರನಿಗೆ ನಾನು ಶಾಂತಿಯಿಂದ ನಿವೇದಿಸಿಕೊಂಡದ್ದು ಕೆಲವೊಮ್ಮೆ ದುರ್ಯೋಧನಾದಿಗಳಿಗೆ ಅದು ನನ್ನ ದೌರ್ಬಲ್ಯ ಅಂತ ಅನ್ನಿಸಬಹುದು. ಆದ್ದರಿಂದ ಇನ್ನೊಂದನ್ನು ಹೇಳು, ಅವರೊಂದು ವೇಳೆ ಯುದ್ಧವನ್ನೇ ಅಪೇಕ್ಷಿಸುವುದಾದರೆ ನಾನು ಯುದ್ಧಕ್ಕೂ ಸಿದ್ಧ, ಆ ಸಾಮರ್ಥ್ಯವೂ ನನ್ನಲ್ಲಿದೆ. ನಮಗೆ ಅರ್ಧ ರಾಜ್ಯ ನಾವೇನು ಇಂದ್ರಪ್ರಸ್ಥದಲ್ಲಿ ಆರಂಭ ಮಾಡಿದ ಭವ್ಯ ಅರಮನೆಯ ಸಹಿತದ ರಾಜ್ಯ ಕೊಡಲಿಕ್ಕಾಗದಿದ್ದರೆ, ನೋಡಿ ಅದನ್ನು ಹೇಳ್ತಾನೆ, ಆ ರಾಜ್ಯವನ್ನು ಕೊಡುವುದಕ್ಕೆ ಮನಸ್ಸಿಲ್ಲದಿದ್ದರೆ ಅದೂ ಬೇಡ. ನಮಗೆ 5 ಅವಿಪ್ಲವ, ವೃಕಪ್ಲವ, ಮಾಕಂದಿ, ವಾರಣಾವತ 4 ಗ್ರಾಮ, ಇನ್ನೊಂದು ಗ್ರಾಮ ಅವರಿಚ್ಛೆಗೆ ಬಿಟ್ಟದ್ದು. 5 ಗ್ರಾಮ ಕೊಡಲಿ, ನಾವು ನಮ್ಮ ಪಾಡಿಗೆ ಬದುಕುತ್ತೇವೆ. ಈ 5 ಗ್ರಾಮಗಳನ್ನು ಕೇಳಿದ್ದೇನೆ ಎಂದು ಹೇಳು. ಈ 5 ಗ್ರಾಮಗಳನ್ನು ನಾನು ಬಹಳ ವಿನಂತಿಪೂರ್ವಕ ಕೇಳಿದಾಗಲೂ ಅವನು ಶಾಂತಿಯ ಸಂಧಾನಕ್ಕೆ ಒಪ್ಪದಿದ್ದರೆ ಅವನಿಗೆ ಹೇಳು, ನಾವು ಪೂರ್ತಿ ಯುದ್ಧಕ್ಕೆ ಸಿದ್ಧರು. ನಮ್ಮ ಜೊತೆಗೆ ಭೀಮನಿದ್ದಾನೆ, ಅರ್ಜುನನಿದ್ದಾನೆ, ಸಾತ್ಯಕಿ ಇದ್ದಾನೆ, ಶ್ರೀಕೃಷ್ಣನಿದ್ದಾನೆ, ಸಕಲ ನಮ್ಮ ಜೊತೆಗಿನ ಅಕ್ಷೋಹಿಣಿ ಸೇನೆಗಳಿವೆ. ನಾವು ಅಷ್ಟರ ಜೊತೆಗೆ ಯುದ್ಧ ಸನ್ನದ್ಧರಾಗಿ ಬರುತ್ತೇವೆ ಎನ್ನುವ ಸಂದೇಶವನ್ನು ಕೊಡು. ಮುಂದಿನ ಮಾತು, ಯುಧಿಷ್ಠಿರ ಮೃದುವಾಗಬೇಕ ಸಂದರ್ಭದಲ್ಲಿ ಮೃದುವಾಗುತ್ತಾನೆ, ಅವನು ಕಠೋರವಾಗಬೇಕಾದ ಸಂದರ್ಭದಲ್ಲಿ ಕಠಿಣವೂ ಆಗುತ್ತಾನೆ. ಈ ಸಂದೇಶವನ್ನು ಅವನಿಗೆ ಹೇಳು. ಇಷ್ಟು ಮಾತ್ರವಲ್ಲ, ನಾನೀಗ ಧರ್ಮ ಮುಖೇನ ಸನ್ಯಾಸ ತೆಗೆದುಕೊಂಡು ಕಾಡಿಗೆ ಹೋಗಬೇಕು ಅನ್ನುತ್ತೀಯಲ್ಲ, ಯುದ್ಧ ಮಾಡಬಾರದು ಎನ್ನುವುದು ನಿನ್ನ ಅಭಿಪ್ರಾಯ. ಇದು ಧರ್ಮವಾ ಅಧರ್ಮವಾ ಅನ್ನುವುದನ್ನು ಈ ಸಭೆಯಲ್ಲಿ ಕುಳಿತ ಎಲ್ಲರಿಗೂ ಶ್ರೇಯಸ್ಕರವಾಗಬೇಕು ಎನ್ನುವುದನ್ನೇ ಹಾರೈಸುವ, ಯಾರ ಪಕ್ಷಪಾತವನ್ನೂ ಮಾಡದ, ನಮಗೆಲ್ಲರಿಗೂ ಒಪ್ಪಿತವಾಗುವ ಶ್ರೀಕೃಷ್ಣ ಹೇಳಲಿ. ಆಗ ಕೃಷ್ಣ ಎದ್ದು ನಿಲ್ತಾನೆ. ಅವನು ಹೇಳ್ತಾನೆ, ಹೌದು, ಯುಧಿಷ್ಠಿರ ಹೇಳಿದ ಮಾತು ಸರಿಯಾಗಿದೆ. ಸಂಧಾನ, ಶಾಂತಿ ನಮ್ಮದು ಮೊದಲಿನ ಆಯ್ಕೆ. 2ನೇ ಆಯ್ಕೆ ಯುದ್ಧ. 3ನೇ ಆಯ್ಕೆ ನೀನು ಹೇಳಿದೆ. ಇದನ್ನು ನೀನು ಹೇಳಬಾರದಿತ್ತು ಸಂಜಯ. ಯಾಕೆಂದರೆ ನೀನೊಬ್ಬ ಧರ್ಮಶೀಲ, ನಿನಗೆ ಸತ್ಯ ನೀತಿ ಚೆನ್ನಾಗಿ ಗೊತ್ತಿದೆ. ನೀನು ಆಶ್ರಮ ಧರ್ಮಗಳನ್ನು ಬಲ್ಲವ, ಸಾಮಾನ್ಯನಲ್ಲ, ಶಾಸ್ತ್ರಜ್ಞ. ನಿನಗೆ ತಪ್ಪು ಸರಿಗಳ ವಿವೇಚನೆ ಇದೆ. ಒಟ್ಟಾರೆ ಮಾತನಾಡುವುದು ಅಜ್ಞಾನಿಗಳ ಲಕ್ಷಣ. ನೀನು ಅಂಥವನಲ್ಲ. ಇಂಥ ಒಳ್ಳೆಯವನು ಹೀಗೆ ಹೇಗೆ ಮಾತನಾಡಿದಿ? ಒಮ್ಮೆ ನೆನಪು ಮಾಡಿಕೊ. ಅಂದು ಆ ದ್ರೌಪದಿಯನ್ನು ಸೆಳೆಯುವಾಗ ಕರ್ಣ ಏನಂದಿದ್ದ? ನಿನ್ನ ಗಂಡಂದಿರು ಈಗ ದಾಸರು, ಅವರೀಗ ನಿನ್ನ ಪತಿಗಳಲ್ಲ, ನೀನು ನಡೆ ಆ ದುರ್ಯೋಧನನ ಅಂತಃಪುರಕ್ಕೆ, ಯಾರು ಬೇಕೋ ಅಂಥ ಒಬ್ಬ ಪತಿಯನ್ನು ಆರಿಸಿಕೋ ಅಂದ. ಈ ಮಾತು ಹಾಗೆಯೇ ಉಳಿದಿದೆ ಕಿವಿಗಳಲ್ಲಿ, ನೆನಪಿಟ್ಟುಕೋ. ದುಶ್ಯಾಸನ ಹೇಳಿದ ಮಾತು ನೆನಪಿದೆಯಾ? 5 ಜನ ಗಂಡಂದಿರು ನಿನಗಿಲ್ಲ, ಅವರಿನ್ನು ನರಕಕ್ಕೆ ಹೋದರು. ಶಕುನಿ ಯುಧಿಷ್ಠಿರನಿಗೆ, ನಿನ್ನ ಬತ್ತಳಿಕೆ ಎಲ್ಲ ವಸ್ತುಗಳೂ ಮುಗಿದವು, ಈಗ ದ್ರೌಪದಿ ಉಳಿದಿದ್ದಾಳಲ್ಲ, ಪಣಕ್ಕಿಡು ಅಂದಿದ್ದು ಮರೆತೆಯ? ಇವೆಲ್ಲವೂ ಭೀಮನ ಹೊಟ್ಟೆಯಲ್ಲಿ, ಅರ್ಜುನನ ಎದೆಯಲ್ಲಿ ನಾಟಿ ಕೂತಿವೆ. ಅವರಿಗೇನು ಸಮಾಧಾನ ಹೇಳುತ್ತಿ? ಇಷ್ಟೆಲ್ಲ ಇದ್ದಾಗಲೂ ಈಗಲೂ ಯುಧಿಷ್ಠಿರ ಕ್ಷಮೆಯ ಮಾತು ಮತ್ತು ಶಾಂತಿಯ ಮಾತು ಆಡುತ್ತಾನೆ. ನೀನು ಯುದ್ಧದ ಮಾತನ್ನು ಆಡುವುದು ಬೇಡ ಎನ್ನುತ್ತಿ, ಅದು ಯುಧಿಷ್ಠಿರನಿಗೆ ಇಷ್ಟವಿರುವ ವಿಷಯವಲ್ಲ. ಆದರೆ ನೀವು ಯುದ್ಧವೇ ಶಾಂತಿ ಸಂಧಾನ ಇಲ್ಲ ಅಂದರೆ ಅವನು ಅದಕ್ಕೆ ಸಿದ್ಧ ಎಂದಿದ್ದಾನೆ ಅಂತೆಲ್ಲ ಹೇಳಿ ಆಶ್ರಮ ಧರ್ಮಗಳನ್ನು ಹೇಳ್ತಾನೆ. ಕ್ಷತ್ರಿಯ ಧರ್ಮ ಏನು? ಒಂದು ನಿಜವಾದ ಸಂಕಷ್ಟ ಬಂದಾಗ ಯುದ್ಧ ಮಾಡುವುದು ಧರ್ಮವ? ಸಂಕಷ್ಟ ಇದ್ದಾಗ ಯುದ್ಧ ಮಾಡದೆ ಓಡಿ ಹೋಗುವುದು ಶಾಂತಿಯ? ನೀನೇ ವಿವೇಚನೆ ಮಾಡು ಸಂಜಯ. ಹಾಗಾಗಿ ಯುದ್ಧ ಅನಿವಾರ್ಯವಾದರೆ ಯುಧಿಷ್ಠಿರ ತಾನು ಯುದ್ಧಕ್ಕೆ ಸಿದ್ಧನೆಂದಿದ್ದಾನೇ ಹೊರತು ಯುದ್ಧ ಅನಿವಾರ್ಯವಲ್ಲ, ನಾನು ಯುದ್ಧವೇ ಮಾಡುತ್ತೇನೆ ಅನ್ನುವ ಮಾತುಗಳನ್ನೇನೂ ಆಡಿಲ್ಲ. ಇಷ್ಟು ಹೇಳಿ ಕನ್ಕ್ಲೂಡ್ ಮಾಡುವಾಗ
ಧೃತರಾಷ್ಟ್ರನಿಗೆ 2 ಆಯ್ಕೆಗಳು ಮಾತ್ರ ಎಂಬುದನ್ನು ಸ್ಪಷ್ಟಪಡಿಸು. ಅಂದರೆ ಸಂಜೆಯ 3ನೇದೊಂದು ಆಯ್ಕೆ ಕೊಟ್ಟಿದ್ದಲ್ಲ, ನೀನು ಹೋಗು, ಕಾಡಿಗೆ ಹೋಗು, ನೀವೆಲ್ಲ ಯಾರೂ ಮತ್ತೆ ವಾಪಸ್ ಬರಬೇಡಿ, ಅದು ಇಲ್ಲ ಅಂತ ಕೃಷ್ಣ ಸ್ಪಷ್ಟ ಸೂಚಿಸಿ 2 ಆಯ್ಕೆ ಎಂದು ಹೇಳು. 1, ಅವರಿಗೆ ಶಾಂತಿಪೂರ್ವಕವಾಗಿ ರಾಜ್ಯವನ್ನು ಮರಳಿಸಲಿ, ಇಲ್ಲವೇ ಯುದ್ಧವಾಗಲಿ. ಈ 2ರಲ್ಲಿ ಯಾವುದು ಆಯ್ಕೆ ಎಂಬುದನ್ನು ಧೃತರಾಷ್ಟ್ರನ ಬಳಿ ಕೇಳುವಂತ. ಇಷ್ಟು ಹೇಳಿದ ಮೇಲೆ ಸಂಜೆಯ ಕ್ಷಮೆ ಕೇಳ್ತಾನೆ. ನಾನು ಸ್ವಲ್ಪ ಹೇಳಿದ್ದು ಮಾತಾಡಿದ್ದೇನಾದರೂ ನಿಮಗೆ ನೋವಾಗಿದ್ದರೆ ಕ್ಷಮೆ ಇರಲಿ ಅಂತೆಲ್ಲ ಹೇಳಿ, ಪುನಃ ಯುಧಿಷ್ಠಿರ ಈಗಲೂ ಕಾಲ ಮಿಂಚಿಲ್ಲ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಭೀಷ್ಮ, ವಿದುರ, ದ್ರೋಣ, ಕರ್ಣ, ದುಶ್ಯಾಸನ, ಶಕುನಿ ಮತ್ತು ಅಲ್ಲಿರುವ ಧೃತರಾಷ್ಟ್ರ, ದೂತರು, ಸೇವಕರು, ಅಷ್ಟು ಮಾತ್ರ ಅಲ್ಲ, ಅಲ್ಲಿರುವ ಎಲ್ಲ ಸ್ತ್ರೀಯರು, ಗಾಂಧಾರಿಯನ್ನು ಮೊದಲು ಮಾಡಿ ಎಲ್ಲ ಸೊಸೆಯಂದಿರು, ಆಮೇಲೆ ಮಕ್ಕಳಿದ್ದರೆ ಆ ಮಕ್ಕಳು, ಪ್ರತಿಯೊಬ್ಬರಿಗೂ ಅಂದರೆ ನೀವು ಪುಸ್ತಕದಲ್ಲಿ ನೋಡಿದರೆ ಇಂಡಿವಿಜುವಲ್ ಆಗಿ ಅವರನ್ನೆಲ್ಲ ಗೌರವಿಸಿ ಅವರವರಿಗೆ ಒಂದೊಂದು ವಿಶೇಷಣಗಳನ್ನೆಲ್ಲ ಕೊಟ್ಟು ಅವರಿಗೆ ತನ್ನ ಗೌರವಪೂರ್ಣ ನಮಸ್ಕಾರಗಳನ್ನೆಲ್ಲ ತಿಳಿಸಿ ಆ ಬಳಿಕ ನೀನು ಹೋಗಿ ಬಾ, ನಮ್ಮ ಮಾತನ್ನು ಅವರಿಗೆ ನಿವೇದಿಸಿಕೊ, ನಮಗೇನು ಯುದ್ಧ ನಮ್ಮ ಪ್ರಥಮ ಆಯ್ಕೆ ಅಲ್ಲವೇ ಅಲ್ಲ, ಆದರೆ ಶಾಂತಿಯಿಂದ ನಡೆಯದೇ ಇದ್ದರೆ ಯುದ್ಧ ಅನಿವಾರ್ಯ, ಕಳಿಸ್ತಾರೆ. ಸೊ ಹೀಗೆ ಸಂಜಯ್ ಬರ್ತಾನೆ. ಸಂಜಯ್ ಬಂದು ಮತ್ತು ಇವನ ಹತ್ರ ಬಂದು ಧೃತರಾಷ್ಟ್ರನ ಹತ್ರ ರಾತ್ರಿ ಇನ್ನು ನಿದ್ದೆಗೆ ಹೊರಡುವ ಹೊತ್ತಿಗೆ ಅಂತಃಪುರಕ್ಕೆ ಹೋಗ್ತಾನೆ ತಡ್ಕೊಳ್ಳಿಕ್ಕಾಗದೆ. ದೂತರನ್ನು ಕೇಳ್ತಾನೆ, ಅವನಿಗೆ ಕೇಳು, ಅವನೇ ನಾನು ನಿದ್ದೆ ಮಾಡಿದಾನ, ಬರ್ಬೋದ ಕೇಳು ಅಂತ. ಆಗ ಸಂಜಯ ಒಳಗೆ ಹಾಗೆ ಕೇಳಿದ್ದಕ್ಕೆ ಈ ಧೃತರಾಷ್ಟ್ರ ಹೇಳ್ತಾನೆ, ನಾನು ಎಲ್ಲಿ ನಿದ್ದೆ ಮಾಡಿದ್ದೀನಿ, ನನಗೆ ಸಂಕಟದಲ್ಲಿ ನಿದ್ದೆನೇ ಬರಲ್ಲ, ಅವನಿಗೆ ನಿದ್ದೆ ಬಂದರೂ ನನಗೆ ಅವನು ಮೊದಲು ನನ್ನ ಆಯ್ಕೆ, ಅವನನ್ನು ಕರಿ ಅಂತ. ಹೀಗೆ ಸಂಜಯ ಒಳಗೆ ಬಂದು ನಾನು ಹೇಳುವುದೆಲ್ಲ ಹೇಳಿದೆ ಮತ್ತು ಅದು ಯಥಾ ಪ್ರಕಾರ ಅವನಷ್ಟು ಹೇಳಿದ ವಿವರಗಳನ್ನೆಲ್ಲ ಹೇಳ್ತಾನೆ, ಆ ನಮಸ್ಕಾರಗಳನ್ನು ಎಲ್ಲ ಗೌರವಪೂರ್ಣವಾದ ಯಾವ ಯಾವ ಗೌರವ ಸಲ್ಲಿಸಿದ್ದಾನೆ ಯಾರಿಗೆಲ್ಲ ಹೇಳ್ತಾನೆ. ಹೇಳಿದ ನಂತರ ಸಂಜಯ್ ಹೇಳ್ತಾನೆ, ನಾನು ನಿನಗೆ ಹೇಳಿದೆ, ನಿನ್ನ ಕಾರಣವಾಗಿಯೇ ಇದೆಲ್ಲವೂ ನಡೆದಿದೆ, ನಿನಗೆ ಒಬ್ಬ ಮಗನ ಮಾತೇ ಸತ್ಯ, ಆ ಮಗನೊಬ್ಬನಲ್ಲದಿದ್ದರೆ ನೀನು ಚೆನ್ನಾಗಿದ್ದಿ, ನೀನು ಮಗನಿಗೆ ಯಾಕೆಷ್ಟು ಅಧೀನವಾಗಿದ್ದಿ ಎನ್ನುವುದೇ ನನಗೆ ಅರ್ಥವಾಗುವುದಿಲ್ಲ. ಆ ಮಗನ ಮಾತನ್ನು ಬಿಟ್ಟು ನೀನು ನಡೆದರೆ ನಾವು ಯಾವ ಕುಟುಂಬದ ಯಾವ ಜಗಳವಿಲ್ಲದೆ ಚೆನ್ನಾಗಿರಬಹುದು, ಯಾಕೆ ಇನ್ನೂ ದುರ್ಯೋಧನನ ಮಾತಿನ ಮೇಲೆ ನಿನಗಿಷ್ಟು ವಿಶ್ವಾಸ ಎಲ್ಲ ಹೇಳಿದಾಗ ಧೃತರಾಷ್ಟ್ರ ಹೇಳ್ತಾನೆ, ನನಗೆ ನಿಜಕ್ಕೂ ಆ ದುರ್ಯೋಧನನ ಮತ್ತು ಕರ್ಣನ ಮಾತು ಇಷ್ಟವಲ್ಲ, ಆದರೆ ಏನು ಮಾಡುವುದು, ಅವರಿಬ್ಬರೇ ನಮ್ಮ ಇಷ್ಟೂ ಜನರ ಮಾತುಗಳನ್ನು ಒಪ್ಪದೇ ಇರೋದು, ಉಳಿದವರೆಲ್ಲ ಒಪ್ಪುತ್ತಾರೆ, ನನ್ನ ಕೈಯಲ್ಲಿ ನಾನು ಅಸಹಾಯನಾಗಿದ್ದೇನೆ, ನನಗೆ ಅವನ ಮುಂದೆ ಮಾತಾಡಲಿಕ್ಕೆ ಆಗಲ್ಲ ಅಂತಲೇ ನೇರವಾಗಿ ತನ್ನ ವೀಕ್ನೆಸ್ ಅಂತ ಯಾವುದು ತಂದೆಗಿರುವ ದೌರ್ಬಲ್ಯ ಅಂತೀವಲ್ಲ ಹಾಗೆ ಅದನ್ನು ಹೇಳ್ತಾನೆ. ಇಷ್ಟು ಆದಮೇಲೆ ಅವರು ಧೃತರಾಷ್ಟ್ರನಿಗೆ ಅವನೊಂದು ಮಾತು ಹೇಳ್ತಾನೆ, ಯುಧಿಷ್ಠಿರ ಇನ್ನೂ ಕೆಲವು ಮಾತು ಹೇಳಿದ್ದಾನೆ, ಅದನ್ನು ನಾನು ಈಗ ಹೇಳುವುದಿಲ್ಲ, ನೀನು ಅಂತಃಪುರದಲ್ಲಿ ಏಕಾಕಿ ಕೇಳುವುದು ಬೇಡ, ಸಭಾ ಸಮ್ಮುಖದಲ್ಲಿ ಎಲ್ಲರ ಮುಂದೆ ಹೇಳುತ್ತೇನೆ, ಅಲ್ಲಿ ಮಾತನಾಡೋಣ ಅಂತ ಹೊರಟು ಹೋಗ್ಬಿಡ್ತಾನೆ. ಇವನಿಗೆ ಪೂರ ನಿದ್ದೆ ಬರಲ್ಲ, ಏನಾರು ಹೇಳಿರ್ಬೇಕಿವ, ಇವ್ ಪಾಪ ಅರ್ಧಕ್ಕೆ ಬಿಟ್ಟು ಹೋಗ್ಬಿಟ್ಟ, ಪೂರ್ತಿ ಹೇಳಲೂ ಇಲ್ಲ. ಇವನು ಚಡಪಡಿಕೆ ನಿದ್ದೆ ಬಾರದೆ ಕೂಡಲೇ ದೂತರನ್ನು ಹೇಳಿ ಕಳಿಸ್ತಾನೆ, ವಿದುರನ್ ಬರಕ್ಕೆ ಹೇಳುವಂತ. ಹಾಗೆ ವಿದುರ ಬರ್ತಾನೆ. ವಿದುರ ಬಂದು, ನಿಮಗೆ ಗೊತ್ತು ಬಹಳ ವಿಶೇಷವಾದ್ದು ವಿದುರ ನೀತಿ ಅಂತ, ಅದನ್ನು ನಾನು ಹೇಳುವ ಸಾಮರ್ಥ್ಯ ನನಗಿಲ್ಲ. ಬಹಳ ದೊಡ್ಡ ದೊಡ್ಡ ಸಂಗತಿಗಳನ್ನು ನಾವು ಹೇಳ್ತೇವೆ ಅನ್ನೋದು ಒಂದು ಭ್ರಮೆ. ನಮಗೆ ಎಷ್ಟು ಸಾಧ್ಯವೋ ಅದನ್ನು ನಾವು ಎಷ್ಟು ನಮ್ಮ ಅಳತೆಗೆ ಸಿಗ್ತದೆ ಅಷ್ಟೇ ಮಾತಾಡ್ಬೋದು, ಅದರ ಆಚೆಗೆ ಸತ್ಯಗಳು 108 ಇರ್ತವೆ. ಆದರೆ ವಿದುರ ನೀತಿಯನ್ನು ನಾವು ಒಬ್ಬ ಧರ್ಮಿಷ್ಠ ಯಾವ ಮಟ್ಟಕ್ಕೆ ರಾಜನಿಗೆ ಎಷ್ಟು ಒಳ್ಳೆಯ ಮಾತುಗಳನ್ನು ಹೇಳಿಕೊಡ್ತಾನೆ, ಅದು ಹೇಳುವಾಗ ಅದು ಎಷ್ಟು ಸತ್ಯಕ್ಕೆ ಸಮೀಪ ಅನ್ನುವ ಹಾಗೆ ವಿದುರನ ನೀತಿ ಪ್ರಾರಂಭ ಮಾಡ್ತಾನೆ. ಅದರ ಮೇಲೆ ಅವನು ಹೇಳೋದೇನು ಅಂದರೆ, ನನಗೆ ದೇಹ ಎಲ್ಲ ಬೆಂಕಿ ಸುಡ್ತಿದೆ, ನಿದ್ದೆ ಬರಲ್ಲ ಚಿಂತೆಯಲ್ಲಿ, ಅದು ಏನು ಕಾದಿದೆಯೋ ಏನೋ ನಾಳೆ, ಅವ ಇಷ್ಟು ಹೇಳಿ ಹೋಗಿದ್ದಾನೆ, ಅದು ಏನು ಯುಧಿಷ್ಠಿರ ಹೇಳಿದ್ದಾನೆ ಹೇಳಿಲ್ಲ, ನನಗೆ ನಿದ್ದೆ ಬಾರದ್ದಕ್ಕೆ ನಿನ್ನನ್ನು ಕರೆದಿದ್ದೇನೆ, ನನಗೆ ಸ್ವಲ್ಪ ನೀನು ತುಂಬ ಒಳ್ಳೊಳ್ಳೆ ಮಾತುಗಳು ಹೇಳ್ತೀಯ, ಅದನ್ನಾದರೂ ಕೇಳೋಣ ಅಂತ ಅನ್ನಿಸ್ತದೆ. ಧೃತರಾಷ್ಟ್ರನಿಗೂ ಗೊತ್ತು ನಿದ್ದೆ ಬಾರದಿದ್ದರೆ ಒಳ್ಳೆ ಕೆಲಸ ಮಾಡಬೇಕು ಅಂತ.